ಆಯ್ತು ದೂರ ನಾಕ ಮೋಹ ಕಲಿಲಾತ್ಯದ್ವಾರೇಣ ಲಬ್ಧ ಆತ್ಮವಿವೇಕ ಪ್ರಜ್ಞ ಕದಾ ಕರ್ಮಯೋಗಜಂ ಫಲಂ ಪರಮಾರ್ಥಯೋಗಂ ಅವಾಪ್ಸ್ಯಸೀತಿ ಚೇತ್ ತಚ್ಛೃಣು. ಮೋಹವೆಂಬ ಕಲಿಲ, ಮೋಹರೂಪವಾದ ಕಲಿಲ. ಕಲಿಲ ಅಂದ್ರೆ ಕಾಲುಷ್ಯ. ಕಲಿಲ, ಕಾಲುಷ್ಯ, ಕೊಳೆ ಎಲ್ಲ ಒಂದೇ ಅರ್ಥ. ಮೋಹ ಅಂದ್ರೆ ವಿವೇಕವಿಲ್ಲದೆ ಇರೋದೇ ಮೋಹ. ಆತ್ಮಾನಾತ್ಮ ವಿವೇಕವಿಲ್ಲ, ಸತ್ಯಾನೃತ ವಿವೇಕವಿಲ್ಲ, ನಿತ್ಯಾನಿತ್ಯ ವಿವೇಕವಿಲ್ಲ. ಅದು ವಿವೇಕ ಇಲ್ಲದೆ ಇರೋದೇ ಮೋಹ. ಅದರಿಂದ ಒಂದು ಕೊಳೆ. ಅದನ್ನು ಅತ್ಯಯ ಅಂದ್ರೆ ದಾಟೋದು. ತನ್ಮೂಲಕ ದ್ವಾರೇಣ ಅಂದ್ರೆ ಅದರ ಮೂಲಕವಾಗಿ ಲಬ್ಧ ಆತ್ಮ ವಿವೇಕ ಪ್ರಜ್ಞ. ಆತ್ಮನೋ ವಿವೇಕ ಆತ್ಮವಿವೇಕ. ಆತ್ಮವಿವೇಕಸ್ಯ ಪ್ರಜ್ಞಾ ಲಬ್ಧ ಆತ್ಮವಿವೇಕ ಪ್ರಜ್ಞಾ ಏನ ಸಹ ಪಡೆದುಕೊಂಡದ್ದಾದ ಆತ್ಮವಿವೇಕದ ಪ್ರಜ್ಞೆಯನ್ನುಳ್ಳವನು. ಬಹುರಿ ಸಮಾಸ. ಯಾವ ಆತ್ಮನು ಆತ್ಮವಿವೇಕ ಪ್ರಜ್ಞೆಯನ್ನು ಪಡ್ಕೊಂಡಿದ್ದಾನೋ ಅವನು ಲಬ್ಧಾತ್ಮವಿವೇಕ ಪ್ರಜ್ಞನು. ಆತ್ಮವಿವೇಕನ ಇದಮಿತ್ತಂ ಅಂತ ಹೇಳಿ ಆತ್ಮಸ್ವರೂಪದ ಬಗ್ಗೆ ಏಕಾಂತವಾಗಿ ನಿಶ್ಚಿತವಾಗಿ ತಿಳುವಳಿಕೆಯನ್ನು ಪಡ್ಕೊಂಡವನು ಲಬ್ಧಾತ್ಮವಿವೇಕ ಪ್ರಜ್ಞನು. ಅವನು ಕರ್ಮಯೋಗದಿಂದ ಉಂಟಾದ ಫಲವಾಗಿರುವ ಪರಮಾರ್ಥ ಯೋಗವನ್ನು ಪಡ್ಕೊಳ್ತಾನೆ ಅಂತಂದ್ರಿ. ಅದನ್ನು ಯಾವಾಗ ಪಡ್ಕೊಳ್ತಾನೆ? ಆ ಪರಮಾರ್ಥ ಯೋಗವನ್ನು ಯಾವಾಗ ಪಡ್ಕೊಳ್ತಾನೆ? ಅಲ್ಲ, ವಿವೇಕ ಬಗ್ಗೆ ಪಡ್ಕೊಂಡಾನೆ, ಪಡ್ಕೊಂಡಂಗೆ ಇನ್ನೇನು ಆ ಆತ್ಮವಿವೇಕ ಪ್ರಜ್ಞೆ ಪಡ್ಕೊಂಡಾದ್ಮೇಲೆ ಮತ್ತೆ ಯಾವಾಗ ಪ್ರಶ್ನೆ ಇಲ್ಲಪ್ಪ. ಆತ್ಮವಿವೇಕ ಪ್ರಜ್ಞೆ ಪಡ್ಕೊಳ್ಳುತ್ತಲೇ ಪರಮಾರ್ಥ ಯೋಗ ಪಡ್ಕೊಳ್ತಾನೆ. ಕರ್ಮಯೋಗದಿಂದ ಉಂಟಾಗಿರುವ ಪ್ರಜ್ಞೆಯನ್ನು ಪಡ್ಕೊಂಡು ಅನಾತ್ಮವನ್ನು ಬಿಟ್ಟು ಆತ್ಮದಲ್ಲಿ ನೆನೆನಿಂತರೂ ಆತ್ಮನ ಸ್ವರೂಪವು ಹಾಗೆ ಹೀಗೆ ಎಂದು ವಿಕಲ್ಪಿಸುತ್ತಿರಬಹುದಷ್ಟೇ. ಅಂತಹ ವಿಕಲ್ಪವೂ ಇರಬಾರದೆಂದು ಈ ಮುಂದಿನ ಶ್ಲೋಕಕ್ಕೆ ಆತ್ಮ ಎಲ್ಲೂ ನೀವು ಈ ಕಡೆ ಮುಂದಿನ ಶ್ಲೋಕದ ಅಚ್ಚರಿ ಈ ಲಬ್ಧಾತ್ಮ ವಿವೇಕ ಪ್ರಜ್ಞ ಕರ್ಮಯೋಗದ ಫಲಂ. ಸರಿ, ಕರ್ಮಯೋಗದ ಫಲ ಲಬ್ಧಾತ್ಮ ವಿವೇಕ ಪ್ರಜ್ಞೆ ಅಂತ ಆದ್ಮೇಲೆ ಮತ್ತೆ ಯಾವಾಗ ಪರಮಾರ್ಥ ಯೋಗ ಪಡ್ಕೊಳ್ತಾನೆ? ಆತ್ಮಜ್ಞಾನವನ್ನು ಯಾವ ಪಡ್ಕೊಳ್ತಾನೆ ಕೇಳ್ತಾ ಇದ್ದಾರೆ ಟಿಪ್ಪಣಿಯಲ್ಲಿ. ಆತ್ಮಿಕ ಅದು ಆತ್ಮಿಕ ಪ್ರಜ್ಞೆ ಅಲ್ಲಪ್ಪ. ಅದು ಆತ್ಮವಿವೇಕದಿಂದ ಉಂಟಾದ ಪ್ರಜ್ಞೆಯನ್ನು ಪಡೆದುಕೊಂಡು ಕರ್ಮಯೋಗದ ಫಲವಾದ ಕನ್ಫ್ಯೂಸ್ ಮಾಡ್ತಾರೆ ಭಾಷೆಗಳು. ಮೋಹ ಕಳೆ ಕೊಟ್ಟು ಮೋಹ ಜಾಸ್ತಿ ಬೆಳೆಯೋದು. ಭಗವಂತ ಯಾಜ್ಞವಲ್ಕ್ಯ ಹೇಳಿದ್ರಲ್ಲ ಇವರಿಗೆ, ಮೈತ್ರಿ ಏನು ಮೋಹವಂತ ಮಾಪಿ ಬರ್ತದೆ. ಮೋಹ ಕಳೆ ಕೊಟ್ಟು ಮೋಹ ಬಿಡ್ತಿದ್ದಲ್ಲ. ನನಗೆ ಮೋಹ ಕಳೆ ಕೊಟ್ಟವರು ಮೋಹ ಉಂಟು ಮಾಡ್ತಿದ್ದಾರೆ. ಆತ್ಮಯೋಗದಿಂದ ಉಂಟಾದ ಪ್ರಜ್ಞೆಯನ್ನು ಪಡೆದುಕೊಂಡು ಕರ್ಮಯೋಗದ ಫಲವಾದ ಪರಮಾರ್ಥ ಯೋಗವನ್ನು ಆತ್ಮಯೋಗ ಪಡ್ಕೊಂಡು ಇನ್ನಂತ ಕರ್ಮಯೋಗದ ಫಲ ಬೇಕು? ಸುಮ್ಮನೆ ಆತ್ಮವಿಚಾರ ಇದೆ ಅಂತ ಗೊತ್ತು ಮಾಡ್ಕೊಂಡು ಅಷ್ಟೇ ಮಾಡ್ಕೋಬೇಕು. ಆತ್ಮವಿಚಾರ ಅಂತ ಒಂದಿದೆ, ಅದೇ ಸತ್ಯವಾದದ್ದು. ಟಿಪ್ಪಣಿ ಮಿನಿಮಮ್. ಗುರುಗಳೇ, ಹಿಂದಿನ ಪ್ರಶ್ನೆಗೂ ಈ ಪ್ರಶ್ನೆಗೂ ಏನ್ ಇದು ಗೊತ್ತಾಗ್ಲಿಲ್ಲ ಗುರುಗಳೇ. ಅಲ್ಲ, ಹಿಂದಿನದಲ್ಲಿ ಶುದ್ಧಿಯನ್ನು ಯಾವಾಗ ಪಡ್ಕೊಳ್ತೀಯ ಅಂತ ಇದ್ರೆ ಅಷ್ಟೇ. ಸತ್ವ ಕರ್ಮಯೋಗಾನುಷ್ಠಾನ ಸತ್ವಶುದ್ಧಿಜ ಬುದ್ಧಿ. ಸತ್ವಶುದ್ಧಿಯಿಂದ ಆದ ಬುದ್ಧಿಯು ಅಂತಃಕರಣ ನೈರ್ಮಲ್ಯತೆ ಯಾವಾಗ ಆಗತ್ತೆ ಅಂತ ಅಷ್ಟೇ. ಅಂತಃಕರಣ ನೈರ್ಮಲ್ಯತೆ ಆದ್ಮೇಲೆ ಆತ್ಮವಿವೇಕ ಮಾಡ್ಕೋಬೇಕು ಅನ್ನುವಂಥ ಪ್ರಜ್ಞೆ ಬರುತ್ತೆ. ಅದಕ್ಕಾಗಿ ಆದ್ದರಿಂದ ಕರ್ಮಯೋಗ ಅನುಷ್ಠಾನ ಮಾಡಿ
ಆ ಆತ್ಮಯೋಗ ಪ್ರಜ್ಞೆಯ ಫಲವಾದ ಪರಮಾರ್ಥ ಯೋಗ ಯಾವ ಪಡ್ಕೊಳ್ತಾನೆ ಅಂತ ಆ ಸಾಂಖ್ಯ ಯೋಗಕ್ಕೆ ಯಾವಾಗ ಇಲ್ಲ. ಅಣಿ ಆಗ್ತಾನೆ ಅಂತ ಸಾಂಖ್ಯ ಯೋಗಕ್ಕೆ ಯಾವಾಗ ಸಿದ್ಧವಾಗ್ತಾನೆ ಅಂತ ಇವಾಗ ಆಗ ಬರೀ ಚಿತ್ತಶುದ್ಧಿ ಯಾವಾಗ ಆಗತ್ತೆ ಅಂತ ಅಷ್ಟೇ ಸಂಕುಚಿತ ಮಾಡ್ಕೋಬೇಕು ಅರ್ಥವನ್ನ ಅಷ್ಟೇ ಹೊಂದಿಸ್ಕೋಬೇಕು ಪುನರುಕ್ತಿ ಆಗದೆ ಇರೋದಕ್ಕೋಸ್ಕರವಾಗಿ ಅಲ್ಲಿ ಅಷ್ಟೇ ಅರ್ಥ ಇಟ್ಕೋಬೇಕು ಶ್ರುತಿ ವಿಪ್ರತಿಪನ್ನಾತೆ ಯದಾ ಸ್ಥಾಸ್ಯತಿ ನಿಶ್ಚಲ ಸಮಾಧಾವಚಲ ಬುದ್ಧಿ ತದಾತೋ ಮಮವಾಪ್ಸ್ಯಸಿ ಅಂಗುಷಿದ ಶ್ರುತಿ ವಿಪ್ರತಿಪನ್ನಾತೆ ಯದಾ ಸ್ಥಾಸ್ಯತಿ ನಿಶ್ಚಲ ಸಮಾಧಾವಚಲ ಬುದ್ಧಿಸ್ತದಾ ಯೋಗಮಾಪ್ಸ್ಯಸಿ. ಶ್ರುತಿ ವಿಪ್ರತಿಪನ್ನಾ ತೇ ಯದಾ ಸ್ಥಾಸ್ಯತಿ ನಿಶ್ಚಲ ಸಮಾಧೋ ಅವಚಲ ಅವಚಲ ಬರುತ್ತೋ ಚಲ ಬುದ್ಧಿ ತದಾ ಯೋಗಂ ಅವಾಪ್ಸ್ಯಸಿ. 11 ಇದೆಯಾ ಹೌದಾ ಶ್ರುತಿ ವಿಪ್ರತಿಪನ್ನ ತೇ ಯದಾ ಸ್ಥಾಸ್ಯತಿ ನಿಶ್ಚಲ ಸಮಾಧೌ ಅಚಲ ಬುದ್ಧಿ ತದಾ ಯೋಗಂ ಸರಿ ಆನಂದ ತೇ ಬುದ್ಧಿ ಅಂತ ನಿನ್ನ ಬುದ್ಧಿಯು ಶ್ರುತಿ ವಿಪ್ರತಿಪನ್ನ ಶ್ರುತಿಯಿಂದ ಅಲುಗಾಡಿಸಿದ್ದಾದ ನಿನ್ನ ಬುದ್ಧಿಯು ಶ್ರುತಿ ಅಲುಗಾಡಿಸ್ಬಿಡುತ್ತೆ ಯಾಮಿಮಾಂ ಪುಷ್ಪಿತಾಂ ಭಾಷೆ ಆ ಫಲ ಪಡ್ಕೋ ಈ ಫಲ ಪಡ್ಕೋ ಅಂದ್ರೆ ಅರ್ಥವಾದ ವಾಕ್ಯಗಳು ಅಂತ ಅರ್ಥವಾದ ವಾಕ್ಯಗಳಿಂದ ನಿನ್ನ ಬುದ್ಧಿಯು ವಿಪ್ರತಿಪನ್ನವಾಗಿದ್ದು ಅಂತ ಶ್ರುತಿಯಲ್ಲಿ ಶ್ರವಣ ಅರ್ಥ ಮಾಡಿದ್ದಾರೆ ಶ್ರುತಿಯ ವೇದ ಅಲ್ಲ ಕೇಳುವಿಕೆಯಿಂದ ವಿಪ್ರತಿಪನ್ನವಾದ ಅಂದ್ರೆ ಅರ್ಥವಾದ ವಾಕ್ಯವನ್ನು ಕೇಳೋದ್ರಿಂದ ನಿನಗೆ ಅದು ಬೇಕು ಇದು ಬೇಕು ಅಂದ್ರೆ ಟೆಂಪ್ಟ್ ಆಗುತ್ತಲ್ಲ ಶ್ರುತಿ ಡಿಸ್ಪ್ಲೇ ಮಾಡುತ್ತೆ ಇಷ್ಟೆಲ್ಲ ಫಲ ಇದೆ ಕಣಪ್ಪ ಈ ಫಲಕ್ಕೆಲ್ಲ ಇಂಥ ಸಾಧನ ಡಿಸ್ಪ್ಲೇ ಮಾಡಿದಾಗ ಅದನ್ನು ಕೇಳ್ಕೊಂಡ ನಿನಗೆ ಬುದ್ಧಿಯಲ್ಲಿ ಒಂದು ಗೊಂದಲ ಗಲಿಬಿಲಿ ಉಂಟಾಗುತ್ತೆ ಆ ಉಂಟಾದ ಗೊಂದಲವು ಯಾವಾಗ ನಿಶ್ಚಲವಾಗಿ ನಿಂತು ಬಿಡುತ್ತೋ ಗೊಂದಲ ಬಿಟ್ಕೊಂಡು ಯಾವುದು ಬೇಕಾಗಿಲ್ಲ ಏನನ್ನು ಪಡ್ಕೋಬೇಕಾಗಿಲ್ಲ ಎಲ್ಲ ಏನ್ ಪಡ್ಕೊಂಡ್ರು ಎಲ್ಲವೂ ಕೂಡ ಅನಿತ್ಯ ಕ್ಷಣಿಕ ಮತ್ತು ಮಾಯಿಕ ತೋರಿಕೆ ಕಲ್ಪನೆ ಅಂತ ಹೇಳಿ ಗೊತ್ತಾಗಿ ಅಚಲವಾಗಿ ಬುದ್ಧಿಯು ಸಮಾಧಿಯಲ್ಲಿ ಯಾವಾಗ ನಿಲ್ಲುತ್ತದೆಯೋ ಬುದ್ಧಿಯಲ್ಲಿ ಯಾವುದೇ ವಿಕ್ಷೇಪಾದಿಗಳಿದೆಯೇ ಸ್ಥಿರತೆ ಬುದ್ಧಿಯಲ್ಲಿ ಉಂಟಾಗುತ್ತದೆಯೋ ಆಗ ಯೋಗವನ್ನು ಪಡ್ಕೋತೀಯ ಸಾಂಖ್ಯ ಯೋಗವನ್ನು ಪಡ್ಕೋತೀಯ ಸಾಂಖ್ಯ ಬುದ್ಧಿ ನಿಂಗೆ ಅವಾಗ ಬೇಕ ಪ್ರಜ್ಞೆ ನಿಂಗೆ ಉಂಟಾಗುತ್ತೆ ಸಮಾಧಿಯಲ್ಲಿ ಅಂತಂದ್ರೆ ಇಲ್ಲಿ ಆತ್ಮನೇ ಸಮಾಧಿ ಅಂತ ಇದ್ದಾರೆ ಆತ್ಮನಲ್ಲಿ ಯಾವಾಗ ಮನಸ್ಸು ನಿಲ್ಲುವುದಕ್ಕೆ ಯೋಗ್ಯತೆ ಪಡ್ಕೊಳ್ಳುತ್ತೋ ಆಗ ನಿಂಗೆ ಬುದ್ಧಿ ನಿಶ್ಚಲವಾಗುತ್ತೆ ಆತ್ಮ ವಿಚಾರ ಆಸಕ್ತಿಯಿಂದ ಕೂಡಿದ್ದಾಗಿದ್ದು ಅದು ಅರ್ಥವಾಗ್ತಾ ಹೋದ್ರೆ ಆಗ ನಿಶ್ಚಲವಾದ ಬುದ್ಧಿ ಉಂಟಾಗಿ ಸಾಂಖ್ಯ ಬುದ್ಧಿಗೆ ಯೋಗ್ಯ ಅಣಿಯಾಗ್ತೀಯ ತಕ್ಕವನಾಗ್ತೀಯ ಅಷ್ಟು ಮಾಡ್ಬೋದು ಈ ಎಲ್ಲೂ ಈ ಒಂದು ವಿಶೇಷ ಅಂದ್ರೆ ಈ ವೇದಾಂತದಲ್ಲಿ ಎಲ್ಲೂ ವೇದಾಂತ ಇವರು ಯೋಗಶಾಸ್ತ್ರ ಹೇಳೋದು ಸಮಾಧಿ ಹೇಳೋದೇ ಇಲ್ಲ ಚಿತ್ತವೃತ್ತಿ ನಿರೋಧ ಆ ರೀತಿ ಅಡಗೋ ಆ ಸಮಾಧಿಯಿಂದ ಇಲ್ಲಿ ವೇದಾಂತ ಪ್ರತಿಪಾದನೆ ಮಾಡಿಲ್ಲ ಹೇಳಿಯೇ ಇಲ್ಲ ಇಲ್ಲಿ ಬುದ್ಧಿ ಇದ್ದು ಬುದ್ಧಿಯಲ್ಲಿ ಸತ್ಯ ತಿಳ್ಕೊಳ್ಳೋದನ್ನ ಹೇಳ್ತಿದ್ದಾರೆ ಹೊರತು ಬುದ್ಧಿಯನ್ನು ಅಡಗಿಸೋದನ್ನ ಸಾಧನೆಯಾಗಿ ಹೇಳಿಯೇ ಇಲ್ಲ ಬುದ್ಧಿಯನ್ನು ಅಡಗಿಸೋ ಸಾಧನ ಅಲ್ವಲ್ಲ ಶ್ರುತಿ ವಿಪ್ರತಿಪನ್ನ ಅನೇಕ ಸಾಧ್ಯ ಸಾಧನ ಸಂಬಂಧ ಪ್ರಕಾಶನ ಶ್ರುತಿವಿಹಿ ಶ್ರವಣೈಃ ವಿಪ್ರತಿಪನ್ನ ನಾನಾ ಪ್ರತಿಪನ್ನ ವಿಕ್ಷಿಪ್ತಾ ಸತಿ ಚೇತವ ಬುದ್ಧಿ ಯದಾ ಯಸ್ಮಿನ್ ಕಾಲೇ ಸ್ಥಾಸ್ಯತಿ ಸ್ಥಿರೀಭೂತ ಭವಿಷ್ಯತಿ ನಿಶ್ಚಲ ವಿಕ್ಷೇಪ ಚರ್ಮವರ್ಜಿತಾ ಸತಿ ಸಮಾಧು ಸಮಾಧೀಯತೆ ಚಿತ್ತಂ ಅಸ್ಮಿನ್ನಿತಿ ಸಮಾಧಿ ಆತ್ಮ ತಸ್ಮಿನ್ ಆತ್ಮನಿ ಚೇತತ್ ಶ್ರುತಿ ವಿಪ್ರತಿಪನ್ನ ಮೂಲದ ಪದ ಶ್ರುತಿಯಿಂದ ಇಲ್ಲಿ ವೇದಾಂತ ಅರ್ಥ ಮಾಡಲೇ ಇಲ್ಲ ಅನೇಕ ಪ್ರಕಾರವಾಗಿರುವ ಸಾಧ್ಯ ಸಾಧನಗಳ ಸಂಬಂಧವನ್ನು ಬೆಳಗುವಂತಹ ವೇದವಾಕ್ಯಗಳ ಶ್ರವಣದಿಂದ ಅದನ್ನು ಕೇಳುವಿಕೆಯಿಂದ ಅಂತ ಅದನ್ನು ಕೇಳೋದ್ರಿಂದ ಈಗ ವಿಪ್ರತಿಪನ್ನವಾಗುತ್ತೀಯೋ ನಾನಾ ಪ್ರತಿಪನ್ನ ಹೌದಲ್ವೇ ಅದನ್ನು ಪಡ್ಕೋಬೇಕು ಇದನ್ನು ಪಡ್ಕೋಬೇಕು ಅಷ್ಟು ಬೇಕಾದ್ರೆ ಬಂಗಾರ ಸಿಗತ್ತೆ ಮಾಡು ಇದನ್ನ ಅಂತ ಹೇಳುತ್ತೆ ಬಂಗಾರ ಸಿಗುತ್ತೆ ಅಂತ ನಾವು ಈ ಇಷ್ಟಿ ಮಾಡಿದೆ ಭೂಮಿ ಚರುದ್ಭವತಿ
ಏನ್ ನಷ್ಟವಾಗಿದ್ದು ಭೂಮಿಯಲ್ಲಿ ನಷ್ಟವಾಗಿರ್ಬೇಕು, ಭೂಮಿಯೇ ಕೊಟ್ಬಿಡ್ತಾಳೆ ತಂದ್ಕೊಟ್ಟು. ಹಾಗಾಗಿ ಇಂಥ ವಾಕ್ಯ ಕೇಳ್ಕೊಳ್ಳಿಗೆ ಅದನ್ನ ಮಾಡ್ಬೇಕು, ಅದನ್ನ ಮಾಡಿ ಅದನ್ನ ಪಡ್ಕೋಬೇಕು ಅಂತ ಈ ರೀತಿಯಾಗಿ ಮಾಡಿ ಪಡೆದುಕೊಳ್ಳುವಂತಹ ಪ್ರವೃತ್ತಿ ಈ ಜೀವನಕ್ಕೆ ಸ್ವಭಾವದಿಂದ ಇದೆ. ಲೋಕದಿಂದ ಎಲ್ರಿಗೂ ಅದೇ ಮಾಡಿ ಪಡಿಬೇಕೇ ಹೊರತು ಸುಮ್ಮನೆ ಸಿಗೋದು ಅನ್ನೋದಿಲ್ಲ ಅಂತ. ಕಷ್ಟಪಡಬೇಕು, ಪಡಿಬೇಕು ಅಂತ. ಕಷ್ಟಪಡೋದು ದೊಡ್ಡ ವಿವೇಕ, ಪಡೆಯೋದು ಎರಡನೇ ವಿವೇಕ. ದೇಹಾದಿಗಳು ತಾನು ಕೂಡ ಕಷ್ಟಪಡ್ಬೇಕು ಅಂತ. ಅದು ಕಿಮರ್ಥಂ ಕಸ್ಯ ಕಾಮಾಯ ಶರೀರ ಮನಸ್ಸು. ಜ್ಞಾನಿ ಆದ್ಮೇಲೆ ಶರೀರಕ್ಕೆ ತಾಪ ಕೊಡಕ್ ಹೋಗಲ್ಲ ಅಂತ, ಏನು ಕಷ್ಟ ಕೊಡೋದು, ಸುಮ್ಮನೆ ಕೆಲಸ ಅಂತ, ಏನು ಮಾಡೋದಂತ. ನಾನಾ ಪ್ರಕಾರವಾಗಿ ಪ್ರತಿಪನ್ನ ತಿಳ್ಕೊಂಡದ್ದಾಗಿ ವಿಕ್ಷಿಪ್ತವಾದದ್ದಾಗಿ ನಿನ್ನ ಬುದ್ಧಿಯು ಯಾವಾಗ ಯಾವ ಕಾಲದಲ್ಲಿ ಸ್ಥಿರವಾಗುತ್ತದೆಯೋ ಅಂದ್ರೆ ನಿಶ್ಚಲವಾಗುತ್ತದೆಯೋ ಅಲುಗಾಟವನ್ನು ಬಿಟ್ಕೊಂಡ್ಬಿಡುತ್ತೆ. ಬುದ್ಧಿ ಎಚ್ಚರವಾಗಿದೆ, ಆದ್ರೆ ಬುದ್ಧಿಯಲ್ಲಿ ವಿಕ್ಷೇಪ ಇಲ್ಲ. ಬುದ್ಧಿ ಎಚ್ಚೆತ್ತಾಗಿದ್ದು ಎಚ್ಚರಗೊಂಡದ್ದಾಗಿದ್ದು ಆತ್ಮನ ನಿಲ್ಲಿಸಿದಾಗ ಸ್ಥಿರವಾಗುತ್ತೆ. ಆತ್ಮನಿಂದ ಬೇರೆ ಎಲ್ಲೆಟ್ಟರು ಬುದ್ಧಿ ಚಂಚಲವಾಗುತ್ತೆ, ವಿಕ್ಷೇಪ ಆಗುತ್ತೆ. ಯಾಕಂದ್ರೆ ಪದಾರ್ಥ ಸ್ವಭಾವವೇ ವಿಕ್ಷೇಪ ಸ್ವಭಾವ, ಅದು ಬದಲಾವಣೆ ಆಗೋ ಸ್ವಭಾವ. ಬದಲಾವಣೆ ಆಗೋ ಸ್ವಭಾವದ ಮನಸ್ಸಿಟ್ಟರೆ ಬದಲಾವಣೆ ಆಗೇ ಆಗುತ್ತೆ. ಓಡ್ತಾ ಇರೋ ಬೆಲ್ಟ್ ಮೇಲೆ ನಿಂತ್ಕೊಂಡ್ರೆ ನೀನು ಓಡ್ಲೇಬೇಕು. ನೀನು ಬೆಲ್ಟ್ ಮೇಲೆ ನಿಂತ್ಕೊಂಡು ನಾನು ನಿಂತ್ಕೋತೀನಿ, ಬಿದ್ದು ಹೋಗ್ತೀಯ. ಅದರಿಂದ ಓಡಿದ್ರೆ ನೀನು ನಿಂತ್ಕೋತೀಯ. ಹಾಗೆ ಚಂಚಲವಾಗಿರುವ ಈ ಪ್ರಪಂಚ ಪದಾರ್ಥಗಳಲ್ಲಿ ಮನಸ್ಸು ಸ್ಥಿರವಾಗಿ ನಿಲ್ಲೋದೇ ಇಲ್ಲ. ಆತ್ಮನೊಬ್ಬನೇ ಸ್ಥಿರವಾದವನು. ಹಾಗಾಗಿ ಆತ್ಮವಿಚಾರವನ್ನು ಮಾಡುತ್ತಾ ಯಾವ ಕಾಲದಲ್ಲಿ ಸ್ಥಿರವಾದದ್ದಾಗಿ ನಿಶ್ಚಲವಾಗಿ ವಿಕ್ಷೇಪ ಚಲನ ರೂಪವನ್ನು ಬಿಟ್ಟದ್ದಾಗಿ ಇರುತ್ತದೆಯೋ ಆಗ ಸಮಾಧುವನ್ನು ಸಮಾಧೀಯತೆ ಚಿತ್ತವಸ್ತು. ಇಲ್ಲಿ ಸಮಾಧೀಯತೆಯನ್ನು ಇಡಲ್ಪಡುತ್ತದೆ ಚಿತ್ತವು, ಈ ಆತ್ಮನಲ್ಲಿ ಇಡಲ್ಪಡುತ್ತದೆ. ಆದ್ರಿಂದ ಆತ್ಮನನ್ನೇ ಇಲ್ಲಿ ಸಮಾಧಿ ಕೈತಾ ಇದ್ದಾರೆ. ಆತ್ಮನಲ್ಲಿ ಇಡೋ ಶಬ್ದಕ್ಕರ್ಥ ಆತ್ಮ ಸಮ ನೈರ್ಮಲ್ಯ, ಆತ್ಮ ಸಮ ಸೂಕ್ಷ್ಮತೆಯನ್ನು ಸಂಪಾದನೆ ಮಾಡೋದು. ಆತ್ಮನಂತೆ ಸೂಕ್ಷ್ಮವಾಗಿ ಸ್ವಚ್ಛವಾಗಿ ತಿಳಿಯಾಗಿ ನಿಂತು ಬಿಡ್ತು ಮನಸ್ಸು ಎಚ್ಚರಾಗಿದ್ದು ಪ್ರಾಪಂಚಿಕ ಯಾವ ಆಕಾರವನ್ನು ಪಡ್ಕೊಳ್ಳೋದಿಲ್ಲ. ಯಾವ ನಾಮ ರೂಪ ಗುಣ ಕ್ರಿಯೆ ಇದ್ರು ಯಾವ ವಿಶೇಷವೂ ಮನಸ್ಸಿಗೆ ಅಂಟ್ಕೊಳ್ದೇನೆ ಸ್ವಚ್ಛ ಸ್ಫಟಿಕಶಿಲಾ ಕಲ್ಪಂ. ಸ್ವಚ್ಛವಾದ ಸ್ಫಟಿಕ ಶಿಲೆಯಂತೆ ಫಳ ಹೊಳಿತೋ ಆತ್ಮಾಕಾರ ನಿಂತುಬಿಡುತ್ತೆ, ಆತ್ಮನಂತೆ ನಿಂತುಬಿಡುತ್ತೆ. ಆತ್ಮನನ್ನೇ ಸಮಾಧಿ ಕರೆದು ಆ ಆತ್ಮನಲ್ಲಿ ಕೆಲಸ ಮಾಡಿದ್ರು. ಅಲ್ಲಿ ಅಚಲ ತತ್ರಾಪಿ ವಿಕಲ್ಪವರ್ಜಿತ ಇತ್ಯೇತದ್. ಅಲ್ಲಿ ವಿಕಲ್ಪಕ್ಕೆ ಅವಕಾಶವೇ ಇಲ್ಲ. ಆತ್ಮನ ಮೇಲೆ ತತ್ರಾಪಿ ವಿಕಲ್ಪವರ್ಜಿತ ಅಂತ ಹೇಳೋ ಅವಶ್ಯಕತೆ ಇಲ್ಲ. ಮತ್ತೆ ಆತ್ಮ ಹೀಗೋ ಹಾಗೋ ಡೌಟ್ ಹೊಡಬೇಡ ಅಂತಿದ್ದಾರೆ. ಆತ್ಮನು ಏಕನೋ ಅನೇಕನೋ, ಸಾವಯವನೋ ನಿರವಯನೋ, ಸಗುಣನೋ ನಿರ್ಗುಣನೋ ಈ ರೀತಿ ಭಾವನೆ ಮಾಡಬೇಡ. ಅದು ಆತ್ಮನು ಶುದ್ಧನಾಗಿರ್ತಕ್ಕವನಾದ್ರಿಂದ ಅಲ್ಲೂ ವಿಕಲ್ಪವನ್ನು ಬಿಟ್ಕೊಂಡದ್ದಾಗಿದ್ದು ಆತ್ಮನಂತೆ ತಿಳಿಯಾಗ ಆಕಾಶ ಕಲ್ಪ, ಆಕಾಶ ಬ್ಲಾಂಕ್ ಆಗಿರುತ್ತೆ. ಬುದ್ಧಿ ಇದ್ದು ಮನಸ್ಸಿದ್ದು ತಿಳಿಯಾಗಿ ನಿಂತು ಬಿಡುತ್ತೆ, ಆತ್ಮ ಆಕಾರ ನಿಂತು ಬಿಡುತ್ತೆ, ಆತ್ಮ ಸ್ವಭಾವವನ್ನು ಪಡ್ಕೊಂಡ್ಬಿಡುತ್ತೆ. ಯಾವಾಗಲೂ ಆತ್ಮನೇ ಅದೋ. ಬುದ್ಧಿ ಆಗಲಿ ಮನಸ್ಸಾಗಲಿ ಆತ್ಮಗಿಂತ ಬೇರೆ ವಸ್ತು ಅಲ್ವೇ ಇಲ್ಲ. ಹೇಗೆ ಅಲೆ ನೊರೆ ಗುಳ್ಳೆ ನೀರಿಗಿಂತ ಬೇರೆ ಅಲ್ವೋ, ಮನಸ್ಸು ಬುದ್ಧಿ ಅನ್ನೋದು ಯಾವಾಗಲೂ ಆತ್ಮಗಿಂತ ಬೇರೆ ಅಲ್ಲ. ಅದಕ್ಕೆ ಪ್ರಪಂಚ ಸಂಬಂಧ ಆದಾಗ ಆಕಾರ ಬರುತ್ತೆ. ಲಕ್ಷ್ಯ ಮಾಡ ಅಣಯ್ಯ ನಿದ್ದೆ, ಓಹೋ ತಿಳ್ಕೊಡ್ತಾ ಇದೆಯಾ, ಬಾ ಹೊಡಿತಾ ಇದ್ದೀವಿ ಪಡ ವಿರೋಧಾಭಾಸ ಆಗಲ್ವಾ ಗುರುಗಳೇ? ಮನಸ್ಸು ಅಂದ್ರೆ ವೃತ್ತಿ ಇರೋದು ಅಂತ, ಚೈತನ್ಯ ವೃತ್ತಿ ರೂಪವಾದಾಗ ಮನಸ್ಸು ಅಂತ. ಮನಸ್ಸು ಇದೆ, ಆತ್ಮ ಚೈತನ್ಯಲ್ಲಿ ನಿಂತಿದೆ ಅಂದಾಗ ಅದು ಭೂತಪೂರ್ವಗತ್ಯ. ಹಿಂದೆ ಮನಸ್ಸಾಗಿತ್ತು, ಅದು ಇವಾಗ ಮನಸ್ಸಲ್ಲ. ಅದು ಆತ್ಮ ಸಮ ನಿರ್ಮಿತ. ಮುಂಚೆ ಅಜ್ಞಾನಿ ಆಗಿದ್ದಾಗ ಪ್ರಪಂಚ ಸತ್ಯ ಅನ್ಕೊಂಡಾಗ ಮನಸ್ಸಾಗಿ ವಿಕಲ್ಪಿಸ್ತಾ ಇತ್ತು. ಈಗ ಆತ್ಮನು ನಿಲ್ಲಿಸ್ತಾ ತನ್ನ ಮನಸ್ಸನ್ನು ಕಳ್ಸ್ಕೊಂಡ್ಬರುತ್ತೆ. ಅಮನಸ್ತದಾಯಾತಿ, ಇದು ಅಮನಿ ಭಾವನೆ. ಅವಾಗ ಅಗ್ನಿ ಭಾವನೆ ಆತ್ಮನಾಗೋದು, ಆತ್ಮ ಹೀಗಿದೆ ತೋರ್ಸಾಗೋದು. ಅಮನಿ ಭಾವನೆ ಅಡಗೋಗೋದಲ್ಲ, ಸಪ್ರೆಸ್ ಅಲ್ಲ, ಸಪ್ರೆಸ್ ಆಗಿ ಅಡಗಿ ಹೋಗೋದಲ್ಲ. ಮನಸ್ಸು ಮನಸ್ಸತ್ವವನ್ನ ಕಳ್ಕೊಂಡು ಚೈತನ್ಯವಾಗಿ ಉಳಿಯೋದು. ಆತ್ಮನಿಗೆ ಇಲ್ಲಿ ಮನಸ್ಸು ಹೆಸರು, ನೀವಾಗಿ ಮನಸ್ಸು ಆತ್ಮಗಿಂತ ಬೇರೆ ಆಗಿಲ್ಲ ಅಂತ ಗೊತ್ತಾಗೋದು. ಅಲ್ಲಿಗೆ ಅಕ್ಕ ಕೆಂಪಿಗೆ ಕಣ್ಣು ಚೆನ್ನಾಗಿದೆ ವಿಜಯ. ವರ್ಜಿತವಾಗಿ ಬುದ್ಧಿಯು ಅಂತಃಕರಣವು ಆ ರೀತಿ ನಿಂತು ಬಿಡುತ್ತದೆ, ಆತ್ಮಸವಾಗಿ ನಿಂತು ಬಿಡುತ್ತದೆ. ತದಾ ತಸ್ಮಿನ್ ಕಾಲೇ ಯೋಗಂ ಅವಾಪ್ಸ್ಯಸಿ ವಿವೇಕ ಪ್ರಜ್ಞಾಂ ಸಮಾಧಿಂ ಪ್ರಾಪ್ಸ್ಯಸಿ. ಇತ್ಯಾದಿ ಬುದ್ಧಿ ಅಂತಃಕರಣ ಅಲ್ಲಿಗೆ ಮುನ್ಸಿದ್ವು. ಇತ್ಯಾದಿ ವಾಕ್ಯ ಹೊಡಿಬೇಕು. ವಾಕ್ಯ ಇಲ್ಲ, ಕಾಟ್ ಮಾಡ್ಬಿಟ್ಟಿದೀವಿ.
ಇತ್ಯಾದಿ ಬುದ್ಧಿ ಅಂತಃಕರಣಂ ಅಲ್ಲಿಗೆ ವಾಕ್ಯ. ಅಚಲ ಅಚಾಪಿ ವಿಕಲ್ಪವರ್ಜಿತ ಇತ್ಯದಿ. ಸರಿ ಇದೆ. ಕನ್ನಡ ನೋಡಿ. ಅಂತಃಕರಣ ಬಿಟ್ಟೇ ಬಿಟ್ಟಿದ್ದಾರಪ್ಪ. ಮುಂಚೆ ನೋಡಿದರೆ ನಿನ್ನ ಬುದ್ಧಿ ಅಂದರೆ ಅಂತಃಕರಣವು ಯಾವ ಕಾಲದಲ್ಲಿ ಆರಂಭ ತಗೊಂಡ್ಬಿಟ್ಟಿದ್ದಾರೆ ಸ್ವಾಮಿಗಳು. ಅದರಿಂದ ಅಲ್ಲಿ ವಾಕ್ಯ ಬರಲ್ಲ. ಅಲ್ಲ, ಮುಂಚೆ ತಗೊಂಡ್ಬಿಟ್ಟು ಈ ವಾಕ್ಯಕ್ಕೆ ಸೇರಿದು ಅಂತಾನೆ ಅರ್ಥ. ಅವಾಗ ವಾದ್ಯವಾಕ್ಯ ಅಂತ ಮಾಡ್ಕೊಂಡಿದ್ದಾರೆ ಅಷ್ಟೊಂದು ಸೇರಿಸಿ. ಅವಾಗ ಅಂತಃಕರಣ ಕರೆಕ್ಟ್. ಹೌದೌದು, ಅದು ನಿಜ. ಅಲ್ಲೂ ಅಚಲವಾಗಿ ವರ್ಜಿತವಾಗಿ ನಿರ್ಧರಿಸಿದ ಅರ್ಥ. ಬುದ್ಧಿಯಿಂದ ಅಂತಃಕರಣವು ಆಗ ಆ ಕಾಲದಲ್ಲಿ ಯೋಗವನ್ನು ಹೊಂದತ್ತೆ ಎಂದು ವಿವೇಕ ಪ್ರಜ್ಞೆಯನ್ನ ಸಮಾಧಿಯನ್ನು ಹೊಂದತ್ತೆ. ಸಮಾಧಿಯನ್ನು ಹೊಂದತ್ತೆ ಸಾಂಸ್ಕೃತಿಕ ಇಲ್ಲಿ ಹೇಳಿರುವುದು ಯೋಗ ಹೇಳುವ ಚಿತ್ತವೃತ್ತಿ ನಿರೋಧೂಪ ಸಮಾಧಿ ಅಲ್ಲ, ಪರಮಾರ್ಥ ಯೋಗವಾದ ಆತ್ಮದರ್ಶನವು. ಇದರ ಮೇಲೆ ಮನಸ್ಸು ಸಮಾಧಾನ ಹೊಂದುವುದರಿಂದ ಇದಕ್ಕೆ ಸಮಾಧಿ ಎಂದು ಹೆಸರು. ಈ ಸಮಾಧಿಯಲ್ಲಿ ಚಿತ್ತವು ಆತ್ಮದಲ್ಲಿ ನಿಲ್ಲುವುದರಿಂದ ಆತ್ಮನಿಗೂ ಸಮಾಧಿ ಎಂಬ ಗೋಢಭಾವವು. ಇದನ್ನೇ ಆತ್ಮಸತ್ಯಾನುಬೋಧೇನ ನ ಸಂಕಲ್ಪಯತೆ ಯದಾ ಗೋಢಪಾದರು. ಆತ್ಮನೇ ಸತ್ಯಾನ್ ಗೊತ್ತು ಮಾಡಿಕೊಳ್ಳುವುದರ ಮೂಲಕ ಮನಸ್ಸು ಸಂಕಲ್ಪವನ್ನು ಬಿಟ್ಟು ಆತ್ಮ ಸಮ ನೈರ್ಮಲ್ಯ, ಆತ್ಮ ಸಮ ಸೂಕ್ಷ್ಮವಾಗಿ ಆತ್ಮ ಮಾತ್ರವಾಗಿ ಸೆಟ್ಲ್ ಆಗ್ಬಿಡುತ್ತೆ. ಆತ್ಮನೇ ಮನಸ್ಸಾಗಿ ತೋರ್ತಾ ಇದ್ದಾನೆ ಗೊತ್ತಾಗ್ಬಿಡುತ್ತೆ. ಈಗ ಅದೇ ಮೇಲೆ ಗುಳ್ಳೆ ನೀರೇ ಹೇಗೆ ತೋರ್ತಾ ಇದ್ದೇನೋ ಹಾಗೆ ಆತ್ಮನೇ ಮನಸ್ಸು ಹೆಸರುಕೊಂಡಿದ್ದಾನೆ. ಮನಸ್ಸು ಆತ್ಮಗಿಂತ ವ್ಯತಿರಿಕ್ತವಾದ ಒಂದು ವಸ್ತು ಇಲ್ಲ ಅಂತ ಗೊತ್ತಾಗ್ಬಿಡುತ್ತೆ. ಆ ಕಾಲದಲ್ಲಿ ಯೋಗವನ್ನ ಪಡೆಯುತ್ತಾನೆ, ವಿವೇಕ ಪ್ರಜ್ಞೆಯನ್ನ ಅಂದ್ರೆ ಸಮಾಧಿಯನ್ನ ಅಂದ್ರೆ ಆತ್ಮನಲ್ಲಿಯೇ ಸೆಟ್ಲ್ ಆಗೋದು, ನೆಲೆ ನಿಲ್ಲುವುದು ಅಂತ. ಆ ಪದ ಭ್ರಾಂತಿ ಉಂಟು ಮಾಡುತ್ತೆ. ಸಮಾಧಿಯನ್ನು ಹೊಂದುತ್ತಾನೆ ಅಂದ್ಮೇಲೆ ನಮ್ಮ ಸುಮಂತ ಸಮಾಧಿ ಹೋಗ್ತಾನೆ, ಆ ಸಮಾಧಿ ಅಂತ ಮಾಡಿದ್ರೆ ಆ ಸಮಾಧಿ ಅಲ್ಲ ಅದು. ಇಲ್ಲಿ ಸಮಾಧಿ ಅಂತಂದ್ರೆ ಆತ್ಮ ನೆಲೆಸೋದು. ಅಲ್ಲ, ಅದು ಚೆನ್ನಾಗಿ ಅನುಭವ ಅನ್ಕೊಂಡು ಏನ್ ಅನುಭವ ಮಾಡ್ತೀವಿ. ಏನ್ ಥಿಯರಿ ಹೇಳ್ತಿದ್ರೆ ಪ್ರಾಕ್ಟಿಕಲ್ ತೋರಿಸ್ತೀರಿ ಅಂತ. ನೀವೀಗ ಅಂದಿದ್ದು ನನ್ಗೆ ಅದ್ ಮತ್ತೆ ರಿಪೀಟ್ ಮಾಡೋದ್ ಕಷ್ಟ. ಆದ್ರೆ ನೀವು ಆತ್ಮ ಮನ್ಸಾಗುತ್ತೆ ಅಂತೇನೋ ಅಂದ್ರಲ್ವಾ, ಅದಕ್ಕಿಂತ ಮನ್ಸು ಉಪಾಧಿ ಅಂತ ಕಾಣುತ್ತೆ. ಅದು ಕರೆಕ್ಟ್ ಅಂತ ಮೀನಿಂಗ್ ಆಗುತ್ತೆ ಅಲ್ವಾ? ಮನ್ಸು ಉಪಾಧಿ, ಅದ್ ಬೇಕೇ ಬೇಕು, ಅದ್ ಇಲ್ದೇ ಆಗಲ್ಲ ಫಂಕ್ಷನಿಂಗ್. ಕರೆಕ್ಟ್ ಅಲ್ವಾ? ಒಂದ್ ಹಂತ ಮನಸ್ಸು ಉಪಾಧಿನೇ. ಹೊರಗಿನ ಪ್ರಪಂಚದ ಪದಾರ್ಥವನ್ನು ಅರಿಯುವುದಕ್ಕೆ ಮನಸ್ಸು ಸಾಧನ ಉಪಾಧಿ ಹೌದು ಅಂತ ಕಂಡಾಗ, ಅದ್ರ ತತ್ವ ಏನು, ಮನಸ್ಸಿನ ಸ್ವರೂಪ ತತ್ವ ಏನು ಕೇಳಿದ್ರೆ ಅದು ಆತ್ಮನೇ ಆ ಜಾಗದಲ್ಲಿ ಮನಸ್ಸು ಸೆಸು ತಗೊಳ್ತಾನೆ. ಹೇಗೆ ಈ ಹತ್ತಿ ನೂಲೇ ಈ ಜಾಗದಲ್ಲಿ ಪಂಚಾಯತ್ ಸೆಸು ತಗೊಳತ್ತೋ, ಅದು ಆ ನೀರೇ ಅಲೆನ್ ಸೆಸು ತಗೊಳತ್ತೋ, ಆತ್ಮನೇ ಅಂತಃಕರಣೋಪಾಧಿಯಿಂದ ಯೋಚನೆ ಮಾಡುವುದನ್ನು ಕ್ರಿಯೆ ಮಾಡಿದಾಗ ಮನಸ್ಸು ಸೆಸು ತಗೊಳ್ತಾನೆ. ಅಂತಃಕರಣೋಪಾಧಿಯಿಂದ ಯೋಚನೆ ಮಾಡೋದು ವಿಶೇಷವನ್ನು ಪಡ್ಕೊಂಡಾಗ ಮನಸ್ಸು ಹೆಸರು ಬರುತ್ತೆ ಆತ್ಮನಿಗೆ. ಮನ್ಮಾನು ಮನಃ ಅಂತ ಯೋಚನೆ ಮಾಡುವಾಗ ಮನಸ್ಸು ಅಂತ ಆತ್ಮನಿಗೆ ಹೆಸರು. ಅಂತಃಕರಣೋಪಾಧಿಯಿಂದ ಬಂದ ವಿಶೇಷ ಅದು. ನಿಜವಾಗಿ ಮನಸ್ಸು ಒಂದು ಏನು ಅಂತ ಒಳಹಕ್ಕು ನೋಡಿದ್ರೆ ಕಿಂಚಿತ್ತು ಒಂದು ತಿಲ ಮಾತ್ರಷ್ಟು ಆತ್ಮಗಿಂತ ಬೇರೆ ಆಗಿರೋದು. ಆತ್ಮನೇ ಮನಸ್ಸಾಗಿರೋದು. ಉಪಾಧಿ ಬಿಟ್ಕೊಂಡ್ರೆ ಅದು ದ್ವೈತ ಹೊರಟೋಗ್ಬಿಡುತ್ತೆ. ಉಪಾಧಿ ಇಟ್ಕೊಂಡಾಗಲೇ ಅಂತಃಕರಣದಲ್ಲಿ ಅಂದ್ರೆ ಹೃದಯದಲ್ಲಿ ಅಂತಃಕರಣ ಅಂತ ಒಂದು ವಿಷಯ ಅದನ್ನ ಯೋಚನೆ ಮಾಡೋದ್ರ ವಿಶೇಷದಿಂದ ಮನಸ್ಸು ಅಂತ ಹೆಸರು. ಯೋಚನೆ ಮಾಡೋ ಕ್ರಿಯೆಯಿಂದ, ಅದು ನಿಶ್ಚಯ ಮಾಡೋ ಕ್ರಿಯೆಯಿಂದ ಅದು ಬುದ್ಧಿ ಅಂತ ಹೆಸರು. ಅವೇರ್ನೆಸ್, ಅಲರ್ಟ್ ಆಗಿದೆ ಅನ್ನೋದು ಚಿತ್ತ ಅನಿಸ್ಬಿಡುತ್ತೆ. ಹಾಗೆ ಕೇಳಿಪ್ಪ, ಪ್ರಶ್ನೆ ಕೇಳಿಮ್ಮ. ಅಮ್ಮ ಪ್ರಶ್ನೆ ಕೇಳಿ. ಆ ಮನಸ್ಸು ಇಂದ್ರಿಯ ಜೊತೆ ಸಂಯೋಗ ಆಗ್ಬೇಕಲ್ವಾ? ಬೇರೆ ವಿಚಾರಗಳು ತಿಳಿಬೇಕಂದ್ರೆ ಬರೀ ಮನಸ್ಸು ಅಲ್ಲ, ಆತ್ಮ ಇಂದ್ರಿಯ ಜೊತೆ ಸಂಯೋಗ ಆಗ್ಬೇಕಲ್ವಾ? ಬರೀ ಮನಸ್ಸಿನ ಜೊತೆ ಅಷ್ಟೇ ಹೇಗೆ? ಮನಸ್ಸಿನ ಒಂದನ್ನೇ ಯಾಕೆ ಹೇಳ್ತೀಯಾರೆ? ಉಪಲಕ್ಷಣ ಅಷ್ಟೇ ಅಲ್ವಾ ಇಲ್ಲಿ? ಅಲ್ಲ, ಮನಸ್ಸಿಗೆ ಎರಡು ತರಹ ವ್ಯಾಪಾರ ಇದೆ. ಸ್ವತಃ ಇಂದ್ರಿಯ ಬಿಟ್ಟು ಮನಸ್ಸು ಯೋಚನೆ ಮಾಡುತ್ತೆ, ಇಂದ್ರಿಯ ಜೊತೆ ಸೇರ್ಕೊಂಡು ನೋಡೋದು, ಕೇಳೋದು, ಇದನ್ನು ಮಾಡುತ್ತೆ. ಮನಸ್ಸು ತಾನು ಒಂದೇ ವಿಕಲ್ಪಗಳನ್ನು ಮಾಡುತ್ತೆ. ಭೂತ ಭವಿಷ್ಯದ ವಿಚಾರ ಮಾಡುವಾಗ ಇಂದ್ರಿಯ ಬೇಕಿಲ್ಲ ಅದಕ್ಕೆ. ಬಾಲ್ಯದ ವಿಚಾರ, ಹಳೆ ವಿಚಾರವನ್ನು ಮಾಡುವಾಗ ಮನಸ್ಸು
ಕಲ್ಪನೆ ಮಾಡುವಾಗ ಅದು ತಾನು ಒಂದೇ ಕಲ್ಪನೆ ಮಾಡುತ್ತೆ. ಮನಸ್ಸಿಗೆ ಯಾವಾಗ ಇಂದ್ರಿಯ ಸಂಪರ್ಕ ಬೇಡ. ನೆನ್ನೆ ಮೊನ್ನೆ ಆದ್ರೆ ಇಂದ್ರಿಯ ಕೆಲಸ ಮಾಡ್ಬೇಕಾದ್ರೆ ಮನಸ್ಸಿನ ಸಂಯೋಗ ಅವಶ್ಯಕತೆನೆ ಅಲ್ವಾ? ಇಂದ್ರಿಯ ವ್ಯಾಪಾರ ಮನೋವ್ಯಾಪಾರ ಬೇಕು. ಎಲ್ಲಾ ಕಡೆಗೂ ಆತ್ಮಂದಂತೂ ಇದೆ ತಾನೆ, ಎಲ್ಲಾ ಕಡೆಗೂ ಆತ್ಮನ್ ವ್ಯವಹಾರ ಅಂತೂ ಇದೆ. ಅಂದ್ರೆ ದ್ವೈತ ಸಿದ್ಧಿ ಆಗ್ಬೇಕಂದ್ರೆ ಆತ್ಮ ಪ್ರೆಸೆನ್ಸ್ ಇದ್ರೆ ಅಷ್ಟೇ ಇವೆಲ್ಲ ಆಗದು ಅಂತ ತಾನೆ. ಅಲ್ಲಿ ಆತ್ಮಂದು ವ್ಯವಹಾರ ಇಲ್ಲ. ಆತ್ಮನಿಗೆ ಆತ್ಮನ ಸನ್ನಿಧಿಯಲ್ಲಿ ಆ ಮನಸ್ಸು ಅನ್ನುವಂತಹ ಒಂದು ಉಪಾಧಿ ತೋರ್ಕೊಂಡು ಆ ಮನಸ್ಸಿಗೆ ಇಂದ್ರಿಯ ಸಂಪರ್ಕದಿಂದ ವ್ಯವಹಾರ ಅಂತ ಆಗುತ್ತೆ. ಆತ್ಮನು ಯಾವಾಗಲೂ ಸಾಕ್ಷಿಯಾಗಿರ್ತಾನೆ ಹೊರತು ಆತ್ಮನಲ್ಲಿ ಕ್ರಿಯೆ ಇರಲ್ಲ, ಆತ್ಮನಲ್ಲಿ ವ್ಯಾಪಾರ ಇಲ್ಲ. ಅದು ಗೊತ್ತಾಯ್ತು. ಇಲ್ಲಿ ಬರೀ ಮನಸ್ಸನ್ನ ಅಷ್ಟೇ ಗುರಿ ಇಟ್ಕೊಂಡು ಯಾಕೆ ಹೇಳ್ತಾ ಇದ್ದಾರೆ, ಬೇರೆ ಇಂದ್ರಿಯ ವ್ಯಾಪಾರ ಯಾಕೆ ಹೇಳ್ತಿಲ್ಲ ಅನ್ನೋದಿತ್ತು. ಇವಾಗ ನಿಮ್ ಉತ್ತರ ಗೊತ್ತಾಯ್ತು ನನ್ಗೆ. ಅಂದ್ರೆ ಮನಸ್ಸಿಗೆ ಎರಡ್ ತರಾನು ವ್ಯಾಪಾರ ಇದೆ, ಒಂದು ತಾನೇ ಮಾಡತ್ತೆ, ಇಂದ್ರಿಯ ಸಂಯೋಗದಿಂದಾನು ಮಾಡತ್ತೆ ಅಂತ. ಹೌದು, ಎರಡು ರೀತಿ ವ್ಯಾಪಾರ ಉಂಟು. ಈಗ ಸ್ಮರಣೆ ಮಾಡ್ಕೋಬೇಕಾದ್ರೆ, ಕಲ್ಪನೆ ಮಾಡ್ಕೋಬೇಕಾದ್ರೆ ತಾನು ಒಂದೇ ಮಾಡ್ಕೊಳತ್ತೆ, ಅದಕ್ಕೆ ಇಂದ್ರಿಯ ಸಂಯೋಗ ಬೇಕಿಲ್ಲ. ಅದನ್ನ ನೋಡೋದು, ಕೇಳೋದು, ಮೂಸೋದು ಇತ್ಯಾದಿ ವಿಶೇಷ ವ್ಯಾಪಾರವಾಗುವಾಗ ಮನಸ್ಸು ಆ ಉಪಾಧಿಗೂ ಬಂದು ಮಾಡುತ್ತೆ. ಮನಸ್ಸಿಲ್ದೇನೆ ಮಾಡೋದೇ ಇಲ್ಲ. ನೋಡೋದು, ಕೇಳೋದು ಇತ್ಯಾದಿಗಳನ್ನು ಮನೋವ್ಯಾಪಾರ ಪೂರಕತ್ವ ಇಂದ್ರಿಯ ವ್ಯಾಪಾರಣ ಮನೋವ್ಯಾಪಾರ ಭಾವೇ ಭಾವಾರ್ಪಕತೆ ಅಂತ ಭಾಷ್ಯಕಾರರು. ಇಂದ್ರಿಯ ವ್ಯಾಪಾರಕ್ಕೆಲ್ಲ ಮನೋವ್ಯಾಪಾರ ಬೇಕೇ ಬೇಕು. ಅದೇ ಮನೋವ್ಯಾಪಾರಕ್ಕೆ ಇಂದ್ರಿಯ ವ್ಯಾಪಾರ ಬೇಕಿಲ್ಲ. ಇಂದ್ರಿಯ ವ್ಯಾಪಾರಕ್ಕೆ ಮನೋವ್ಯಾಪಾರ ಬೇಕೇ ಬೇಕು. ಅದಕ್ಕೆ ಅದ್ ಮನಸ್ಸಿನ ಮಂದನ ಅಡ್ರೆಸ್ ಮಾಡಿದ್ರೆ ಎಲ್ಲ ಇನ್ಕ್ಲೂಡ್ ಆಗ್ಬಿಡತ್ತೆ ಅಂತ. ಹೌದು. ಆಮೇಲೆ ಇನ್ನೊಂದು ಏನಂದ್ರೆ, ಆ ಮನಸ್ಸು ಅನ್ನೋದು ಎಲ್ಲಿದೆ, ಅದು ಏನಾಗಿದೆ, ಅದು ಯಾವುದು ಅಂತ ಒಳಹೊತ್ತು ವಿಚಾರ ಮಾಡಿದ್ರೆ ತನಗೆ ಹೆಸರು, ತಾನೇ ಯೋಚನೆ ಮಾಡೋ ಮನಸ್ಸು ಹೆಸರು ತಗೊಳ್ತಾನೆ ಹೊರತು ತನ್ನನ್ ಬಿಟ್ಟು ಮನಸ್ಸು ಅನ್ನೋದು ಇಲ್ವೇ ಇಲ್ಲ. ಹೇಗೆ ಮನಸ್ಸು ಬಿಟ್ಟು ಇಂದ್ರಿಯ ಇಲ್ವೋ, ಆತ್ಮನ್ ಬಿಟ್ಟು ಮನಸ್ಸಿಲ್ಲ. ಇಂದ್ರಿಯ ಅನ್ನೋದು ಮನಸ್ಸನ್ನು ಬಿಟ್ಟು ಹೇಗಿರಲ್ವೋ, ತನ್ನನ್ ಬಿಟ್ಟು ಮನಸ್ಸಿಲ್ಲ. ಹಾಗೆ ತನ್ನನ್ ಬಿಟ್ಟು ಬುದ್ಧಿಯೂ ಇಲ್ಲ. ಅದು ಅಂತಃಕರಣದಲ್ಲೇ ಯೋಚನೆ ಮಾಡುವಾಗ ಮನಸ್ಸು, ನಿಶ್ಚಯ ಮಾಡುವಾಗ ಬುದ್ಧಿ, ನಾನು ಅನ್ಕೊಳ್ಳುವಾಗ ಅಹಂಕಾರ, ಎಚ್ಚರವಾಗಿದ್ದೀನಿ, ಎಲ್ಲ ಗೊತ್ತಾಗುತ್ತೆ, ಅಲರ್ಟ್ ಆಗಿದ್ದೀನಿ ಅನ್ನುವಾಗ ಚಿತ್ತ ಅಷ್ಟೇ ಹೊರತು ನಿಜವಾಗಿ ಆತ್ಮನಿಗೆ ಈ ಜಾಗದಲ್ಲಿ ಬೇರೆ ಬೇರೆ ಹೆಸರು. ಕೇವಲ ಆತ್ಮನಿಗೆ ಚಿತ್ತವೂ ಇಲ್ಲ, ಬುದ್ಧಿಯೂ ಇಲ್ಲ, ಮನಸ್ಸು ಇಲ್ಲ, ಯಾವುದೂ ಇಲ್ಲ. ಅವನು ಕೇವಲನೇ. ಆದ್ರೆ ಯಾವುದು ಆತ್ಮನ್ ಬಿಟ್ಟಿಲ್ಲ. ಆತ್ಮನಲ್ಲೇ ಇದ್ದು, ಆತ್ಮನಲ್ಲೇ ತೋರಿ, ಆತ್ಮನಲ್ಲೇ ಅಡಗುವಂತಹದ್ದನ್ನ ಆತ್ಮನ ವಿಶೇಷ ಇದೆಲ್ಲವೂ. ಆತ್ಮನ ಕಡೆಯಿಂದ ಗಮನಕ್ಕೆ ಹೋದ್ರೆ ಈ ಆತ್ಮಗಿಂತ ಬೇರೆ ಉಳಿಯೋದೇ ಇಲ್ಲ ಅಂತಾಗಿ ಬಾಧಿತವಾಗ್ಬಿಡುತ್ತೆ. ಆತ್ಮನು ಗೊತ್ತಾಗುತ್ತಲೇ ಮನಸ್ಸು ಬಾಧಿತವಾಗುತ್ತೆ, ಇಂದ್ರಿಯಗಳು, ಪ್ರಪಂಚವು ಎಲ್ಲವೂ ಬಾಧಿತವಾಗಿ ಆತ್ಮ ಮಾತ್ರ ನಿಂತ್ಕೊಂಡ್ಬಿಡ್ತಾನೆ. ಆತ್ಮನ ಗೊತ್ತು ಮಾಡ್ಕೊಳ್ಳೋದು ಅಂತಂದ್ರೆ ಇದೆಲ್ಲದರ ತಿರುಳು ಆತ್ಮನೇ ಆಗಿದ್ದು, ಆತ್ಮನಿಗೆ ಯಾವ ಕ್ರಿಯಾ ವಿಶೇಷವೂ ಇಲ್ಲ ಅಂತಾಗಿ ಈ ಎಲ್ಲಾ ವಿಷಯ ಆತ್ಮನ ಮಾತ್ರ ಯಾವ ಹಂಗು ಇಲ್ಲದೆ ತನ್ನಷ್ಟಿಗೆ ತಾನಿರಬಲ್ಲ. ಆತ್ಮನು ಹುಟ್ಟಿಲ್ಲದ, ವಿಕಾರವಿಲ್ಲದ, ಅದ್ವಿತೀಯವಾದ ಸ್ವರೂಪದವನು. ಆತ್ಮನ ತಾನಂಥವನು ಅಂತ ನಿಶ್ಚಯ ಮಾಡ್ಕೊಳ್ಳೋದು. ಆ ತಪ್ಪು ನಿಶ್ಚಯ ಬುದ್ಧಿಲಿ ಇರೋದ್ರಿಂದ ಆ ತಪ್ಪು ನಿಶ್ಚಯ ಬಿಟ್ಕೊಳ್ಳೋದನ್ನ ಆತ್ಮಜ್ಞಾನ ಅಂತ ಅಂತೀವಿ ಹೊರತು ಇವಾಗ ಆತ್ಮನ ಜ್ಞಾನ ಅಂದ್ರೆ ಅದು ಘಟದ ಜ್ಞಾನ ಅನ್ನೋಂಗೆ ಆತ್ಮದ ಜ್ಞಾನ ಆಗಲ್ಲ. ಘಟವನ್ನು ವಿಷೀಕರಿಸಿ ಪ್ರತ್ಯಯ ಮಾಡ್ಕೊಂಡು ಜ್ಞಾನ ಮಾಡ್ಕೊಳ್ತಲ್ಲ, ಆ ವೃತ್ತಿ ಮಾಡ್ಕೊಂಡು, ಹಾಗೆ ಆತ್ಮನ ವೃತ್ತಿ ಮಾಡ್ಕೊಂಡು ಜ್ಞಾನ ಮಾಡ್ಕೊಳ್ಳಲ್ಲ. ಆತ್ಮನ ವೃತ್ತಿಗಿಂತ ಮೊದಲೇ ಸಿದ್ಧನಾಗಿರ್ತಕ್ಕವನಾದ್ರಿಂದ ಆತ್ಮನ ಸನ್ನಿಧಿಯಲ್ಲೇ ವೃತ್ತಿ ವ್ಯಾಪಾರ ಮಾಡುತ್ತದೆ. ಆದ್ರಿಂದ ಆತ್ಮನ ವೃತ್ತಿಗೆ ವಿಷಯನಲ್ಲ. ಆದ್ರೂ ವೃತ್ತಿಯಲ್ಲಿ ಆತ್ಮನ ಬಗ್ಗೆ ಇರೋ ತಪ್ಪು ಕಲ್ಪನೆ ಬಿಟ್ಕೊಳ್ಳುತ್ತೆ. ಇದುವರೆಗೆ ಮಾಡ್ಕೊಂಡು ತಪ್ಪು ಕಲ್ಪನೆ ಬಿಟ್ಕೊಂಡು ಆತ್ಮರೂಪದಿಂದಲೇ ಗೊತ್ತು ಮಾಡ್ಕೊಳ್ಳುತ್ತೆ. ನಿಂತ್ಕೋಬೇಕಾ? ಅದ ಪ್ರಶ್ನ ಬೀಜಂ ಪ್ರತಿಲಭ್ಯ ಲಬ್ಧ ಸಮಾಧಿ ಪ್ರಜ್ಞಸ್ಯ ಲಕ್ಷಣ ಬುಭುತ್ಸಯ ಅರ್ಜುನ ಉವಾಚ. ಪ್ರಶ್ನೆ ಬೀಜ, ಪ್ರಶ್ನೆ ಮಾಡಕ್ಕೆ ಒಂದು ಅವಕಾಶ ಸಿಕ್ಬಿಡ್ತಾವ. ಬೀಜ ಅಂದ್ರೆ ಕಾರಣ ಅಂತ. ಇನ್ನೇನು ಬಿಟ್ಟ, ಅವನ ಸಮಾಧಿಯಲ್ಲಿ ಸ್ಥಿತಿಯನ್ನು ಹೊಂದುತ್ತೆ. ಅಚಲ ಸಮಾಧು ಯೋಗಂ ಅವಾಪ್ಸಿಸಿ ಅಂತ ಅಂದ್ಬಿಟ್ಟ. ಅಚಲವಾದ ಸಮಾಧಿಯಲ್ಲಿ ಯೋಗವನ್ನ ಸ್ಥಿತಿಯನ್ನು ಪಡ್ಕೊಳ್ಳುತ್ತೆ ಬುದ್ಧಿ ಅಂದ್ರು. ಸಮಾಧಿಯಲ್ಲಿ ಬುದ್ಧಿ ಇರುತ್ತೆ ಅಂದ್ರೆ ಸಮಾಧಿಯಲ್ಲಿ ಇದ್ದಾಗ ಹೇಗಾಗುತ್ತೆ, ಯಾವ ರೀತಿ ಇರುತ್ತೆ? ಸಮಾಧಿಯಿಂದ ನೀನು ಯಾವ್ದು ಸಮಾಧಿ ಅಂತಿದ್ಯಾ? ಪತಂಜಲ ಯೋಗದವರು ಚಿತ್ತವೃತ್ತಿ, ಯೋಗ ಚಿತ್ತವೃತ್ತಿ ನಿರೋಧ ಸಮಾಧಿ ಅಂತಂದ್ರೆ ಅದನ್ನೇ ಹೇಳ್ತಾ ಇದೀಯೋ, ಅಥವಾ ನೀನ್ ಹೇಳ್ತಾ ಇರೋ ಸಮಾಧಿ ಬೇರೇನೋ? ನೀನ್ ಹೇಳ್ತಾ ಇರೋ ಸಮಾಧಿಲಿ ಇದ್ದಾಗ ಯಾವ ರೀತಿ ಇರ್ತಾನೆ, ಅವನ ಮಾತು, ನಡವಳಿಕೆ, ಸ್ವಭಾವ, ಗುಣ ಇದೆಲ್ಲ ಹೇಗಿರುತ್ತೆ? ಇಲ್ಲಿ ಸಮಾಧಿ ಅಂದ್ರೆ ಏನು ಅನ್ನೋದನ್ನ ತಿಳ್ಕೋಬೇಕು ಅನ್ನೋ ಅಪೇಕ್ಷೆಯಿಂದ ಅರ್ಜುನ ಪ್ರಶ್ನೆ ಮಾಡ್ತಾ ಇದ್ದಾನೆ. ಪ್ರಶ್ನೆ ಮಾಡೋಕ್ಕೂ ಅವಕಾಶ ಭಗವಂತ ಮಾಡಿಕೊಟ್ಟ. ಅದೇನಿಂದ ಸಮಾಧಿಯಲ್ಲಿ ನಿಶ್ಚಲವಾಗಿ ಅಲುಗಾಡ್ದು ನಿಂತ್ಕೊಳ್ಳೋತೋ ಅಂದ್ಬಿಟ್ಟ. ಸಮಾಧಿಯಲ್ಲಿ ನಿಶ್ಚಲವಾಗಿ ಅಲುಗಾಡ್ದು ನಿಂತ್ಕೊಳ್ಳೋದು, ಸಮಾಧಿಯಲ್ಲಿ ನಿಂತ್ಕೊಳ್ಳೋದು ಅಂದ್ರೆ ಅರ್ಥ ಏನು?
ಅದೇ ನಿಂತ್ಕೊಂಡ್ಬಿಡ್ತಾನೆ. ಯಾವಾಗ ನಿಂತ್ಕೊಂಡಾಗ ಹೇಗಾಗ್ತಾನೆ, ಏನಾಗಿರ್ತಾನೆ ಇವನು ಸ್ವರೂಪ ಎಂಥದ್ದಾಗಿರುತ್ತೆ ಅನ್ನೋದನ್ನ ತಿಳ್ಕೋಬೇಕು ಅಂತ ಅಪೇಕ್ಷೆ ಪಟ್ಟವನಾಗಿ ಲಬ್ಧ ಸಮಾಧಿ ಪ್ರಜ್ಞಸ್ಯ ಲಬ್ಧಾ ಸಮಾಧಿ ಪ್ರಜ್ಞಾ ಏನ ಸಹ ಸಮಾಧಿ ಪ್ರಜ್ಞೆಯನ್ನು ಪಡ್ಕೊಂಡವನಾಗಿರುವ ಆ ಕೃತಾರ್ಥನ ಲಕ್ಷಣವನ್ನ ತಿಳ್ಕೋಬೇಕು ಅನ್ನೋ ಅಪೇಕ್ಷೆಯಿಂದ ಅರ್ಜುನ ಪ್ರಶ್ನೆ ಮಾಡ್ತಾ ಇದ್ದಾನೆ. ಅರ್ಜುನ ಹೇಳಿದನು ತತ್ವಜ್ಞಾನಿಯ ಲಕ್ಷಣ ಏನು ಅಂದ್ರೆ ಒಟ್ಟು ತಾತ್ಪರ್ಯ. ಅರ್ಜುನ ಉವಾಚ ಚಿತ್ತಪ್ರಜ್ಞಸ್ಯ ಕಾ ಭಾಷಾ ಸಮಾಧಿಸ್ಥಸ್ಯ ಕೇಶವ ಶಿತಧೀಃ ಕಿಂ ಪ್ರಭಾಷೇತ ಕಿಮಾಸೀತ ವ್ರಜೇತ ಕಿಂ. ಚಿತ್ತಪ್ರಜ್ಞಸ್ಯ ಕಾ ಭಾಷಾ ಸಮಾಧಿಸ್ಥಸ್ಯ ಕೇಶವ ಸ್ಥಿತಧೀಃ ಕಿಂ ಪ್ರಭಾಷೇತ ಕಿಂ ಆಸೀತ. ಈ ಶ್ಲೋಕ ನೋಡಿದ್ರೆ ತಪ್ಪರ್ಸ ಬರುತ್ತೆ. ಚಿತ್ತಪ್ರಜ್ಞನ ಭಾಷೆ ಯಾವುದು ಅಂತಂದ್ರೆ ಅವನೇನ್ ಭಾಷೆ ಬೇರೆ ಆಗುತ್ತೆ. ಚಿತ್ತಪ್ರಜ್ಞನ ಭಾಷೆ ಅಂದ್ರೆ ಅವನೇ ಇಂಗ್ಲಿಷ, ಹಿಂದಿನ, ಕನ್ನಡನ, ತಮಿಳ, ತೆಲುಗ, ಸಂಸ್ಕೃತ ಅಂತ ಕೇಳಿದ್ರೆ ಅದಲ್ಲ. ಅವನ ಭಾಷೆ ಯಾವುದು ಅಂತ ಅರ್ಥ ಅಲ್ಲ. ಬಾಕಿ ಶಬ್ದ ನೋಡಿದ್ರೆ ಸ್ಥಿತಪ್ರಜ್ಞಸ್ಯ ಷಷ್ಠಿ ಭಕ್ತಿಗೆ ಸ್ಥಿತಪ್ರಜ್ಞನಾದವನ ಸಮಾಜದಲ್ಲಿದ್ದವನ ಭಾಷೆ ಯಾವುದು ಅಂದ್ರೆ ಅವನ ಲ್ಯಾಂಗ್ವೇಜ್ ಯಾವುದು ಅಂತೋ ಅವನು ಮಾತಾಡೋದು ಹೇಗೆ ಅಂತೋ ಅಂದ್ರೆ ಎರಡೂ ಅಲ್ಲ. ಅವನು ಮಾತಾಡೋದು ಹೇಗೆ ಅಂದ್ರೆ ಸ್ಥಿತಿ ಕಿಪ್ರಭಾಷಿತ ಮುಂದಿದೆ. ಅವನು ಬೇರೆಯವರಿಂದ ಯಾವ ರೀತಿ ಮಾತಾಡಲ್ಪಡುತ್ತಾನೆ ಅಂತ ಅರ್ಥ. ಅದಕ್ಕೆ ಅಂದ್ರೆ ಇವನನ್ನು ಕುರಿತು ಬೇರೆಯವರು ಏನ್ ಮಾತಾಡ್ಕೋತಾರೆ ಅನ್ನೋದನ್ನ ಈ ರೀತಿ ಕೇಳ್ತಾ ಇದ್ದಾನೆ. ಒಂದ್ಸ ವಿಚಿತ್ರವಾಗಿದೆ ಪ್ರಶ್ನೆ. ಚಿತ್ತಪ್ರಜ್ಞನು ಬೇರೆಯವರಿಂದ ಯಾವ ರೀತಿ ಮಾತಾಡಿಸಲ್ಪಡುತ್ತಾನೆ ಅಂದ್ರೆ ಚಿತ್ತಪ್ರಜ್ಞನ ಬಗ್ಗೆ ಬೇರೆಯವರು ಏನ್ ಮಾತಾಡ್ಕೋತಾರೆ ಅಂತ ಕೇಳ್ತಾ ಇದ್ದಾನೆ. ಏನ್ ಮಾತಾಡ್ಕೋತಾರೆ ಅಂತ ಕೇಳಿದ್ರೆ ಏನ್ ಮಾತಾಡ್ಕೋಬೇಕು ಅವನ ಬಗ್ಗೆ ಅಲ್ಲ. ಅವನನ್ನ ಯೋಗಿ ಅಂತಾರ ಅಥವಾ ಇದು ಅಂತಾರ, ಸಂಸಾರ ಅಂತಾರ, ಅಥವಾ ಅವನನ್ನ ಪ್ರಪಂಚಾತೀತ ಅಂತಾರ, ಏನಂತ ಹ್ಯಾಗ್ ಮಾತಾಡ್ಕೋತಾರೆ ಅಂತ ಕೇಳ್ತಾ ಇದ್ದಾನೆ. ಅಂದ್ರೆ ಅವನನ್ನ ಐಡೆಂಟಿಫೈ ಮಾಡೋದು ಹೇಗೆ ಅಂತ. ಅಮ್ಮ ತಡಿ ಹೇಳಿ. ಗೊತ್ತಾಗದೇ ಇಲ್ಲ ಅಲ್ವಾ ಗುರುಗಳೇ? ಅದಲ್ಲ ಬೇರೆಯವ್ರು ಅವನ್ ಮಾತಾಡ್ಸಕ್ಕೆ ಗೊತ್ತಾಗ್ಬೇಕಲ್ವಾ? ಅದಲ್ಲ, ಅದು ಸಾಮಾನ್ಯವಾಗಿ ತತ್ವಜ್ಞಾನಿ ಅಂತ ಆಗ್ಬಿಟ್ಟು ಪ್ರಸಿದ್ಧನಾಗ್ಬಿಡ್ತಾನೆ. ಅಲ್ಲ, ಸ್ಥಿತಪ್ರಜ್ಞ ಅನ್ನೋದು ಯಾರಿಗೂ ಆಚೆ ಕಡೆಯಿಂದ ಗೊತ್ತಾಗದೇ ಇಲ್ಲ ಅಲ್ವಾ? ಗೊತ್ತಾಗೋದಿಲ್ಲ, ನಿಜ. ಅವನ ಹೃದಯದಲ್ಲಿ ಗೊತ್ತಾಗಿರೋ ಆತ್ಮಜ್ಞಾನ ಅವನಿಗೆ ಅನುಭವ ಬರೋದು. ಆದ್ರೂ ರಮಣ ಮಹರ್ಷಿಗಳು ಅಂತ ಹೇಳಿ ಪ್ರಸಿದ್ಧ ಆಗ್ಬಿಡ್ತಾರೆ. ಪರಮಹಂಸರು, ಮಹಾರಾಜರು, ನಮ್ಮ ಸ್ವಾಮಿ ಅದೇನಾಗ್ಬಿಡ್ತಾರೆ ಅಂದ್ರೆ ಅವರ ಮಾತುಗಳು, ಅವರ ಚರ್ಯೆ, ಅವರ ನಡವಳಿಕೆ ನೋಡಿ ಇವರು ಲೋಕಾತೀತರು ಅನ್ನೋದನ್ನ ಜನ ಊಹೆ ಮಾಡ್ತಾರೆ. ಹಾಗಾಗಿ ಅವನ ಬಗ್ಗೆ ಏನ್ ಮಾತಾಡ್ಕೊಳ್ತಾರೆ ಕೇಳ್ತಾ ಇದ್ದಾನೆ. ಒಂದು ಊಹೆನೆ. ಜ್ಞಾನಿಯ ಅನುಭವವನ್ನ ಬೇರೆಯವ್ರಿಗೆ ಏನ್ ಮಾಡಿದ್ರು ಆಸ್ ಇಟ್ ಈಸ್ ತಿಳ್ಕೊಳಕ್ಕಾಗಲ್ಲ, ಅದನ್ನ ಊಹೆ ಮಾಡೋದು. ಆದ್ರೂ ಇವ್ರು ಲೋಕದವರು ಒಂದು ನಂಬಿಕೆಯಿಂದ ಇಟ್ಕೊಂಡಿರ್ತಾರೆ. ರಮಣ ಮಹರ್ಷಿಗಳು ತತ್ವಜ್ಞಾನಿಗಳು, ಅವ್ರು ಮಾತಾಡುವಾಗ ಯಾವ ರೀತಿ ಮಾತಾಡ್ತಾರೆ, ಹೇಗ್ ಮಾತಾಡ್ತಾರೆ ನಮ್ಮವ್ರ ಹತ್ರ, ನಾವು ಜನರು ಅವ್ರ ಬಗ್ಗೆ ಯಾವ ರೀತಿ ಮಾತಾಡ್ಕೊಳ್ತಾರೆ ಅವ್ರನ್ನ ಕುರಿತು. ಅಲ್ಲ, ಅದನ್ನ ಕೇಳ್ತಾರೆ. ಅವ್ರು ಹೇಗಿದ್ದು ಗೊತ್ತಾಗದೆ ಇದ್ಮೇಲೆ ಹೆಂಗ್ ಮಾಡ್ಕೊಳ್ತಾರೆ. ಚಿತ್ತಪ್ರಜ್ಞಸ್ಯ ಕಾ ಭಾಷಾ ಅನ್ನುವಾಗ ಕಾ ಅನ್ನೋದನ್ನ ಇಂದ್ರಿಯಗಳು ಅಂತ ತಗೊಂಡು ಸಮಾಧಿಯಲ್ಲಿ ಸ್ಥಿತಪ್ರಜ್ಞನ ಇಂದ್ರಿಯಗಳ ಚರ್ಯೆ ಏನು ಅಂತ ಅರ್ಥ ಮಾಡ್ಕೋಬಾರ್ದ? ಕಾ ಶಬ್ದಕ್ಕೆ ಇಂದ್ರಿಯ ಇಲ್ವೇ ಅರ್ಥ. ಕಾ ಶಬ್ದಕ್ಕೆ ಇಂದ್ರಿಯ ಅಂತ ಅರ್ಥ ಇದ್ದಿದ್ರೆ ಏನು ಅಂತ ಕೇಳ್ಬೋದು. ಕಾ ಶಬ್ದಕ್ಕೆ ಪ್ರಶ್ನೆ ಅದು. ಭಾಷಾ ಕಾ ಅಂತ, ಯಾವ್ದು ಭಾಷೆಯು ಅಂತ. ಹೋದ್ಸತಿ ನೀವು ಬರ್ಸಿದ್ದೀರಾ ಕಾ ಅಂದ್ರೆ ಇಂದ್ರಿಯಗಳು ಅಂತ. ಇದಕ್ಕಲ್ಲಮ್ಮ, ಖಾನೀನಿಗೆ ಅಲ್ಲಿ ಪರಾಂಚಿ ಖಾನಿ, ಅಲ್ಲಿ ಖಾನಿನ ಜಾಗದಲ್ಲಿ ಖಾನಿ ಇಂದ್ರಿಯಗಳು, ಮಹಾಪ್ರಾಣದು ಖಾನಿ ಅಂದ್ರೆ. ಅಲ್ಲ, ಇಲ್ಲಿ ಕಾ ಅಂದ್ರೆ ಇಂದ್ರಿಯಗಳು. ಕಾ ಪ್ಲಸ್ ಈಶಾ ಕೇಶವ, ಕಂ ಪ್ಲಸ್ ಈಶಾ ಕೇಶವ, ಕಮ್ ಅಂದ್ರೆ ಸುಖ ಅಂತ ಬರ್ಸಿದ್ದೀರಾ ಹೋದ್ಸತಿ. ಅದು ಬೇಡಮ್ಮ. ಕೇಶವ ಅನ್ನೋ ಕಾ ಅಂದ್ರೆ ಇಂದ್ರಿಯ, ಅದಕ್ಕೆ ಒಡೆಯನು ಕೇಶವನು ಅಂತ. ಕಾನಿ ಇಂದ್ರಿಯಾನೇ ಈಶ ಅಂತ. ಅಲ್ಲಿ ಕೇಶವ ಅನ್ನೋ ಜಾಗದಲ್ಲಿ ಕಾ ಅಂದ್ರೆ ಇಂದ್ರಿಯಗಳು, ಅದಕ್ಕೆ ಈಶನು ಒಡೆಯನು ಅಂತ ಅರ್ಥ ಮಾಡ್ತಿದ್ದೀನಿ.
ಅಲ್ಲ ಅದೇ ಕಾಂತ್ ಇಲ್ಲಿ ತಗೋಬಾರ್ದ ಸಮಾಧಿ ಅಲ್ಲಿ ಕೇಶವ ಇಂದ್ರಿಯಗಳ ಚರ್ಯೆ ಏನು ಅಂತ. ಹಂಗಲ್ಲ, ಇದು ವ್ಯುತ್ಪತ್ತಿ ಅರ್ಥವೇ ಹೊರತು ಕೇಶವ ಅನ್ನೋದಕ್ಕೆ ಕಾ ಭಾಷಾ ಅನ್ನೋದು ಬರೋಲ್ಲ. ಕಾ ಅನ್ನೋದು ಬೇರೆ, ಅದು ಸ್ವತಂತ್ರ ಪದ. ಅದು ಕೇಶವ ಅನ್ನೋದು ನಾವು ವ್ಯುತ್ಪತ್ತಿಗೆ ತೋರಿಸಿರೋದು. ಕಾನಾಂ ಈಶಃ ಕೇಶಃ ಅಂತ, ಕೇಶವ ಅಂತ. ಇಲ್ಲಿ ಭಾಷಾಕಾರನಾಗ ಅವನಿಗಾದ ನೆನಪ ಮಾಡ್ತೀವಿ. ನಿಜಾನೇ ಅವು ಸಿಟ್ಕೊಳಕ್ ಆಗುತ್ತಾ? ಯಾರಾದ್ರೂ ಸ್ಥಿತಪ್ರಜ್ಞೆ ಆದ್ಮೇಲೆ ಅದ್ ಒಂಥರ ಮುಖದಲ್ಲೇ ತೋರ್ಸ್ಕೊಂಡ್ಬಿಡುತ್ತೆ ಅನ್ಸುತ್ತೆ ಅಲ್ವಾ ಗುರುಗಳು? ಅಲ್ಲ, ಸಾಮಾನ್ಯವಾಗಿ ಬ್ರಹ್ಮವಿದ ಪ್ರತಿಭಾಂತಿ ಭೋ ಅಂತ ಹೇಳಿ ಛಾಂದೋಗ್ಯದಲ್ಲಿ ಪ್ರಸನ್ನ ವದನಾಗಿರ್ತಾನೆ. ಆಮೇಲೆ ಅವನ ಮುಖವು ತಿಳಿಯಾಗಿರುತ್ತೆ, ಕಣ್ಣು ಶಾಂತವಾಗಿರುತ್ತೆ. ಅವನ ಮಾತಿನಲ್ಲಿ ಯಾವುದೇ ಅದೃಷ್ಟ ಪ್ರಯೋಜನ ಉದ್ದೇಶಿಸಿಕೊಂಡ ಮಾತು ಆಗಿರೋಲ್ಲ. ತನ್ನ ಸುಖವನ್ನು ಮುಂದೆ ಮಾಡಿಕೊಂಡು ಇಂದ್ರಿಯಗಳನ್ನಾಗಲಿ ಮಾತನ್ನಾಗಲಿ ಆಡೋದಿಲ್ಲ. ಇತ್ಯಾದಿ ಕೆಲವು ಕುರುಹುಗಳಿಂದ ಊಹೆ ಮಾಡದೆ ಹೊರತು ಏನ್ ಮಾಡುದು ಜ್ಞಾನಿಯ ಅನುಭವ ನಮ್ಗೆ ಅನುಭವ ಆಗಲ್ಲ. ಅದು ಅನುಭವ ಅವರವರಿಗೆ. ನೀವು ಆ ಒಂದು ಕುರುಹಿನಿಂದ ಅವರನ್ನ ಆಶ್ರಯಿಸಿಕೊಂಡು ಅವರ ಉಪದೇಶ ಕೇಳಿ ನಿಮ್ಮ ಅನುಭವದ ಅದನ್ನ ಇಂಪ್ಲಿಮೆಂಟ್ ಮಾಡ್ಕೋಬೇಕು. ನೀವು ಅದನ್ನ ಹೊಂದಿಸ್ಕೊಂಡು ನಿಮ್ಗೆ ಗೊತ್ತಾದಾಗ ಮಾತ್ರ ನೀವು ಜ್ಞಾನಿಗಳಾಗ್ತೀರ ಹೊರತು ಜ್ಞಾನಿಗಳನ್ನ ನೋಡ್ತಾ ಜ್ಞಾನಿ ಆಗೋಕ್ಕಾಗಲ್ಲ. ಜ್ಞಾನಿಗಳನ್ನ ಊಹೆ ಮಾಡಿ ಜ್ಞಾನಿ ಆಗೋಕ್ಕಾಗಲ್ಲ. ನೋಡಿ ಊಹೆ ಮಾಡಿ ಜ್ಞಾನಿ ಆಗೋಕ್ಕಾಗಲ್ಲ. ನೀವು ಜ್ಞಾನಿಗಳಾಗಬೇಕಾದ್ರೆ ನಿಮ್ ಬಗ್ಗೆ ಏನು ತಪ್ಪು ಕಲ್ಪನೆ ಬಿಡೋದ್ರಿಂದ ನೀವು ಜ್ಞಾನಿಗಳಾಗ್ತೀರಾ. ಅಲ್ಲ ನಾನಂತ ಇರೋದು ಅವ್ರ ಫೇಸ್ ಇಂದ ಗೊತ್ತಾಗ್ಬಿಡುತ್ತೆ, ಅಷ್ಟೊಂದ ಶೈನ್ ಇರುತ್ತೆ ಅಂತ. ಅಲ್ಲ, ಅದು ಭಾವನಾ ವಿಚಾರ. ಕೆಲವು ಜನಕ್ಕೆ ಏನು ಶೈನಿಂಗ್ ರಮಣ ಮಹರ್ಷಿಗಳು ಎಷ್ಟೋ ಜನ ಉಚ್ಚಾರಣಂತಹ ನಡ್ತಿದ್ರು. ಎಷ್ಟೋ ಜನ ಅಯ್ಯೋ ತುಂಬಾ ಪ್ರಶಾಂತರು, ಅವರ ಮುಖದ ಬಹಳ ತೇಜಸ್ಸಿತ್ತು, ಕಾಂತಿ ಇತ್ತು ಅಂತಾರೆ. ಅದು ಅವರವ್ರು ನೋಡೋ ದೃಷ್ಟಿ ಆಗೋದ್ರಿಂದ ಇನ್ನು ಓಟ್ ಹಾಕಿ ತೀರ್ಮಾನ ಮಾಡಕ್ಕಾಗಲ್ಲ. ಇದನ್ನ ಎಲ್ಲರ ಒಪಿನಿಯನ್ ಕರೆಕ್ಟ್ ಮಾಡ್ಕೊಳಕ್ಕಾಗಲ್ಲ. ಅದು ಇಂಡಿವಿಜುವಲ್, ಅದು ಒಪಿನಿಯನ್ ಅವರವರ ಅನುಭವ ಗೊತ್ತಾಗುತ್ತೆ. ನನಗೆ ತತ್ವ ಗೊತ್ತಾಗಿದೆಯಾ ಇಲ್ಲ ಅಂತ ಅವರವ್ರಿಗೆ ಗೊತ್ತಾಗೋದು. ಒಟ್ಟೇನಪ್ಪಾ ಅಂದ್ರೆ ನಿಜವಾಗಿ ತತ್ವಜ್ಞಾನಿ ಆದವನಿಗೆ ತತ್ವ ತಿಳಿಸ್ಕೊಳಕ್ಕೂ ಬರುತ್ತೆ. ತತ್ವಜ್ಞಾನಿ ಆದವನು ಅವನ ಜೊತೆಯಲ್ಲಿಯೇ ಇದ್ರೆ ತತ್ವಜ್ಞಾನಿ ಆಗಿದ್ದಾನೆ ಅಂತ ಎಷ್ಟೋ ಮಟ್ಟಿಗೆ ನಂಬ್ಕೊಳ್ಳಬಹುದು. ಅವನ ನಡವಳಿಕೆ, ಅವನ ಮಾತು, ಅವನ ಸ್ವಭಾವ, ಅವನ ಗುಣಗಳು ಯಾವಾಗಲೂ ಆತ್ಮನ್ನೇ ಗುರುತಿಸ್ತಾ ಇರುತ್ತೆ. ಹಾಗಾಗಿ ಮುಂದೆ ಲಕ್ಷಣ ಹೇಳ್ತಾನೆ ಭಗವಂತ ತತ್ವಜ್ಞಾನಿಯ ನಡವಳಿಕೆ ಹೇಗಿರುತ್ತೆ ಅಂತ. ಸದ್ಯಕ್ಕೆ ಅವನ ಬಗ್ಗೆ ಜನರು ಯಾವ ರೀತಿ ಮಾತಾಡ್ಕೊಳ್ತಾರೆ ಮೊದಲನೇ ಪ್ರಶ್ನೆ. ಕಾ ಭಾಷಾ ಅಂದ್ರೆ ಅವನನ್ನು ಕುರಿತು ಜನರು ಯಾವ ರೀತಿ ಮಾತಾಡ್ಕೊಳ್ತಾರೆ ಒಂದು. ಎರಡನೇದು, ಅವನು ಜನರ ಬಗ್ಗೆ ಬೇರೆ ಹತ್ರ ಮಾತಾಡ್ಬೇಕಾದ್ರೆ ಹೆಂಗ್ ಮಾತಾಡ್ತಾನೆ ಅಂತ ಎರಡನೇದು. ಮೂರನೇದು, ಕಿಮ್ ಆಸೀತನೆ ಹೇಗೆ ಅವನು ಇರ್ತಾನೆ ಅಂದ್ರೆ ವ್ಯವಹಾರದಲ್ಲಿ ಯಾವ ರೀತಿ ನಡ್ಕೊಳ್ತಾನೆ ಅಂತ. ವ್ರಜೇತ ಕಿಮ್ ಅಂದ್ರೆ ಅವನ ಚರ್ಯೆ ಹೇಗಿರುತ್ತೆ ಅಂತ, ಅವನ ಗುಣ ಹೇಗೆ, ಅವನ ಚರ್ಯೆ ಹೇಗೆ ಅಂತ. ಅವನು ಆಸೀತ ವ್ರಜೇತ ಆದ್ಮೇಲೆ ಅವನ ಕ್ಯಾರೆಕ್ಟರು, ಅವನದಾಗಿರ್ತಕ್ಕಂಥ ಅವನ ಸ್ವಭಾವ ಗುಣ ಅದು ಹೇಗಿರುತ್ತೆ ನಡವಳಿಕೆ. ಇದಕ್ಕೆ ಪುನರುಕ್ತಿಯಾಗಿ ಅರ್ಥ ಮಾಡ್ಕೋಬೇಕು. ಸ್ಥಿತ ಪ್ರತಿಷ್ಠಿತ ಅಹಮಸ್ಮಿ ಪರಂ ಬ್ರಹ್ಮ ಇತಿ ಪ್ರಜ್ಞಾ ಯಸ್ಯ ಸಹ ಸ್ಥಿತ ಪ್ರಜ್ಞಾ. ಈ ನೆಲೆ ನಿಂತದ್ದಾದ ಪ್ರಜ್ಞೆ, ನಾನು ಪರಬ್ರಹ್ಮವಾಗಿದ್ದೀನಿ ಎಂಬುದಾಗಿ. ನಾಗರಾಜ್ ಕೆಳಗೆ ಗುರುಗಳೇ, ಇಲ್ಲಿ ಎಲ್ಲ ಸ್ಥಿತಪ್ರಜ್ಞರು ಒಬ್ಬೊಬ್ರು ಬೇರೆ ಬೇರೆ ತರ ಇರ್ತಾರೆ ಅಂತಲೂ ಅರ್ಥನಾ ಗುರುಗಳೇ? ಇರ್ತಾರೆ. ಸಾಮಾನ್ಯ ಕೃಷ್ಣನನ್ನೇ ನೋಡಿ ಜಲಸಂಧ್ಯಾದಿಗಳು ಸ್ಥಿತಪ್ರಜ್ಞೆ ಅನ್ಕೊಳ್ಳೇ ಇಲ್ಲ. ಶಿಶುಪಾಲ, ದುರ್ಯೋಧನ, ಶೂರ ಪುತ್ರ ಅಂತ ಅನ್ಕೊಂಡಿದ್ದೆ ಹೊರತು ಜ್ಞಾನಿ ಅಂತ ಅನ್ಕೊಳ್ಳಿಲ್ಲ ಕೃಷ್ಣನ್ನ. ಇಲ್ಲ, ಈಗ ಜ್ಞಾನಿ ಆತ್ಮಜ್ಞಾನಿ ಆದವರು ಎಲ್ಲರೂ ಒಂದೇ ತರ ಇರ್ತಾರೆ. ಅವ್ರಿಗೆ ಭಗವದ್ ಜ್ಞಾನ ಇಲ್ಲ. ಕೃಷ್ಣೋ ಭೋಗಿ ಶುಕಸ್ತ್ಯಾಗಿ ನೃಪೌ ನರಕರಾಘವ್ ವಸಿಷ್ಠ ಕರ್ಮ ನಿರತಃ ಪಂಚೀತೆ ಜ್ಞಾನಿ ನಸ್ಮೃತ. ಕೃಷ್ಣೋ ಭೋಗಿ ಶುಕಸ್ತ್ಯಾಗಿ ನೃಪೌ ಜನಕರಾಘವ್, ರಾಜರಾಗಿದ್ದು ಜನಕ ಮತ್ತೆ ರಾಮಚಂದ್ರ. ವಸಿಷ್ಠ ಕರ್ಮ ನಿರತಃ ಪಂಚೀತೆ ಜ್ಞಾನಿನ, 5 ಜನ ಜ್ಞಾನಿಗಳೇ. ಶುಕರಂತೆ ಇರ್ಬೇಕಾ, ಕೃಷ್ಣಂತೆ ಇರ್ಬೇಕಾ, ವಸಿಷ್ಠರಂತೆ ಇರ್ಬೇಕಾ ಅಂದ್ರೆ ಈಗ ಕಜ್ಜಿ ಮಹಾಸ್ವಾಮಿಗಳು ಜ್ಞಾನಿಗಳು ಅಂತ ಹೇಳ್ತಾರೆ. ಅದು ಅವರ ಹೇಳೋರ ಅಭಿಪ್ರಾಯವೇ ಹೊರತು ಅಲ್ಲ ಅವರು ಪ್ರೂವ್ ಮಾಡಕ್ಕಾಗಲ್ಲ. ಅಲ್ಲ ವಾದ ಮಾಡೋದು ಪ್ರೂವ್ ಮಾಡಕ್ಕಾಗಲ್ಲ. ಕಂಚಿ ಸ್ವಾಮಿ ಮಹಾಸ್ವಾಮಿ ಜ್ಞಾನಿಗಳು ಅಲ್ಲ ಅಂತ ಯಾರಾದ್ರೂ ವಾದ ಮಾಡಿದ್ರೆ, ಹಿರಿಯರೇ ಆದ್ರೆ ಯಾರಾದ್ರೂ ಅವ್ರು ಅಲ್ಲ ಅಂತ ವಾದ ಮಾಡಿದ್ರೆ ನಿಮ್ಗೆ ಕನ್ವಿನ್ಸ್ ಮಾಡಕ್ಕಾಗಲ್ಲ ನಿಮ್ಗೆ.
ಎನ್ಕರೇಜ್ ಮಾಡ್ತಾರೆ. ಲೋಕೋತ್ತರವಾಗಿದ್ರು ಅವರು ಅನೇಕ ಇರ್ಬೋದು, ಇವು ಅವರು ಉಪಾಸಕರಾಗಿ ಇರ್ಬೋದು, ಜ್ಞಾನಿಯಾಗಿ ಇರ್ಬೇಕು ಅಂತ ಏನು ಅಂತಂದ್ರೆ ಏನ್ ಮಾಡ್ತೀರಾ? ಸರಿ ಯಾವ ರೀತಿ ಇದ್ದು ಅದಕ್ಕೆಲ್ಲ ಅವರವರು ಶ್ರದ್ಧಾ ವಿಚಾರ. ನೀವು ಸ್ವಾಮಿಗಳನ್ನು ಎಷ್ಟೋ ಜನ ಜ್ಞಾನವನ್ನು ಒಪ್ಪಳದ, ಎಷ್ಟೋ ಜನ ಪರಮಂಶನ್ನು ಒಪ್ಪಿರ್ಲಿಲ್ಲ, ಪರಮಂಶನ್ನು ಬೈತಿದ್ರು. ಅದು ಅವರ ಜೊತೆಯಲ್ಲಿಯೇ ಇದ್ದು ಅವರ ಒಡನಾಟ ಇಟ್ಕೊಂಡವರಿಗೆ ಒಂದಷ್ಟು ಊಹೆ ಆಗತ್ತೆ ಹೊರತು ಅನುಭವ ಆಗೋಲ್ಲ ಯಾರಿಗೂ. ಅನುಭವ ಅವರವರಿಗೆ ಅನುಭವ ಆಗೋದು. ಅಧ್ಯಾತ್ಮ ವಿದ್ಯೆ, ಅದಕ್ಕೆ ಇದು ಅಧ್ಯಾತ್ಮ ವಿದ್ಯೆಯೇ ಹೊರತು ಇದು ಅನಾತ್ಮ ವಿದ್ಯೆ ಅಲ್ಲ. ಇದು ತಾನು ತನ್ನ ಅನುಭವ ಕಟ್ಟಬೇಕು, ತಾನು ಯಾರು ಅಂತ. ಏನೋ ಹೌದು, ಚಚ್ಚಲೋಕ ನಗ ಹಚ್ಚಿ ಕೊಡಬಾರದು. ಲೋಕದವ್ರಿಗೆ ಅದು ಅರ್ಥ ಮಾಡ್ಕೊಕ್ ಆಗೋದೇ ಇಲ್ಲ. ಅದು ಅಲ್ಲಮ್ಮ, ನನ್ನ ಹಸಿವು ಬಾಯಾರಿಕೆ ಸುಖ ದುಃಖವನ್ನು ಇನ್ನೊಬ್ರಿಗೆ ಗೊತ್ತಾಗಲ್ಲ. ಅದನ್ನು ಮೀರಿರುವ, ಅದನ್ನು ಬೆಳಗುವ ಆತ್ಮಸ್ವರೂಪ ಎಂತ ಗೊತ್ತಾಕೋತಾರೆ. ನಂಗೆ ಹಸಿವು ಆಗಿದೆಯಾ, ಹೊಟ್ಟೆ ತುಂಬಿದೆಯಾ, ದುಃಖ ಆಗ್ತಿದ್ಯಾ, ಸಂತೋಷ ಆಗ್ತಿದೆಯಾ, ಇನ್ನೊಬ್ರಿಗೆ ಎಂತ ಗೊತ್ತಾಗತ್ತೆ? ಏನು ಗೊತ್ತಾಗಲ್ಲ. ಅವ್ರು ಹಾಗೆ ಒಬ್ಬರ ಮನಸ್ಸು ಇನ್ನೊಬ್ರು ಗೊತ್ತಾಗೋದಾಗ್ಬಿಟ್ಟಿದ್ರೆ ಈ ಪ್ರಪಂಚ ಏನೋ ಆಗ್ಬಿಡ್ತಿತ್ತು, ಹೆಂಗೋ ಆಗ್ಬಿಡ್ತಿತ್ತು. ಏನೋ ಸೈಕಾಲಜಿಯವರು ಯಾವಲ್ಲ ಇದು ಪಕ್ಕದ ಅನ್ಭವ. ಆದ್ರೆ ಅಷ್ಟೊಂದು ಪ್ಯೂರಿಟಿ ಬಂದ್ಬಿಟ್ಟಿರುತ್ತಲ್ಲ ಗುರುಗಳೇ, ಅದು ಒಂಥರ ತೋರಿಸ್ಲೇಬೇಕು. ಇಷ್ಟು ಪ್ಯೂರಿಟಿ ಬಂದ್ರು ತೋರುತ್ತೆ ಜನದ ಮುಖದಲ್ಲಿ ಸ್ವಲ್ಪವರೆಗೆ. ಪ್ಯೂರಿಟಿ ಬಂದಾಗ ನೋಡೋರ್ನು ಪ್ಯೂರಿಟಿ ಇರ್ಬೇಕು, ಗುರ್ಸೋಕೆ. ನೋಡೋರ್ನು ಪ್ಯೂರಿಟಿ ಇದೆ ಹೋದ ಅದು ಗೊತ್ತಾಗಲ್ಲ. ನೋಡೋರು ಕೊಳೆ ಆಗ್ಬಿಟ್ಟು ಅದರಿಂದ ಗೊತ್ತಾಗುತ್ತೆ. ಪ್ಯೂರಿಟಿ ಇದೆ ಅಂದ್ರೆ ಹೆಂಗ್ ಮಾಡ್ತೀರಾ? ಗೊತ್ತಾಗಲ್ಲ. ನೋಡೋರ್ನು ಕೊಳೆ ಬಿಟ್ರೆ ಈಗ ಕೃಷ್ಣನ ಬಗ್ಗೆ ದೋಷ ಆರೋಪ ಮಾಡಬೇಕು, ರಾಮನ ಬಗ್ಗೆ ದೋಷ ಆರೋಪ ಮಾಡೋದು ಎಷ್ಟು ಜನ ಇದ್ದಾರೆ ಪ್ರಪಂಚದಲ್ಲೇ. ಶಿಶುಪಾಲ, ಜರಾಸಂಧ, ತುಂಬಾ ಜನ ಕೃಷ್ಣ ಬಗ್ಗೆ ಬೈತಿದ್ರು, ರಾಮನ ಎಷ್ಟೋ ಜನ ವಿರೋಧ ಮಾಡ್ತಿದ್ರು. ಏನು ಮಾಡಕ್ಕಾಗಲ್ಲ. ನಾನು ಪರಬ್ರಹ್ಮವಾಗಿದ್ದೇನೆ ಎಂಬುದಾಗಿ ಈ ರೀತಿಯಾಗಿ ಯಾವನ ಪ್ರಜ್ಞೆ ನೆಲೆ ನಿಂತು ಬಿಟ್ಟಿದೆಯೋ, ಸೆಟ್ಲ್ ಆಗ್ಬಿಟ್ಟಿದೆಯೋ ಅಂದ್ರೆ ಕೇಳ್ಬೇಕಮ್ಮ. ಶೈಲಜ ಗುರುಗಳೇ, ಹೇಳಿಮ್ಮ, ಹೇಳಿ. ಅದೇ ನೀವ್ ಹೇಳ್ದಾಗೆ ಅದನ್ನ ಜ್ಞಾನಿಗಳನ್ನ ನೋಡೋರ್ಗು ಅಂದ್ರೆ ಜ್ಞಾನಿ ಅಂತ ಅನ್ಕೊಳ್ಳೋದಕ್ಕೂ ಅವ್ರಿಗೊಂದು ಕ್ವಾಲಿಫಿಕೇಶನ್ ಬೇಕು. ಖಂಡಿತ ಬೇಕಮ್ಮ. ಇಲ್ಲಾಂದ್ರೆ ಮಂಗನ್ ಕೈ ಮಾಣಿಕೆ ಕೊಟ್ಟಂಗ ಆಗೋಗುತ್ತೆ. ವಿದ್ವಾನೇವ ವಿಜಾನಾತಿ ವಿದ್ವಜ್ಜನ ಪರಿಶ್ರಮಂ. ವಿದ್ವಾಂಸನ ಪರಿಶ್ರಮವನ್ನ ವಿದ್ವಾಂಸನಾಗಿ ಗುರುತಿಸ್ಕೋಬೇಕೇ ಹೊರತು ನಹಿ ವಿಂಧ್ಯಾ ವಿಜಾನಾತಿ ಗುರುವೀ ಪ್ರಥಮ ವೇದನ. ಬಂಜೆಗೆ ಹೆರಿಗೆ ಕಷ್ಟ ಗೊತ್ತಾಗಲ್ಲಪ್ಪ. ಹೆರಿಗೆ ಕಷ್ಟ ಏನು, ಬಂಜೆಗೆ ಹೆಂಗ್ ಗೊತ್ತಾಗುತ್ತೆ? ಹೆರಿಗೆ ಕಷ್ಟ ಹೆತ್ತವರಿಗೆ ಗೊತ್ತು ಅಂತ ಹಾಗೆ ವಿದ್ವಾಂಸರ ಆ ವಿದ್ವತ್ತೆ ವಿದ್ವಾಂಸರಿಗೆ ಗೊತ್ತಾಗುತ್ತೆ ಹೊರತು ಬೇರೆನೂ ಗೊತ್ತಾಗೋದೇ ಇಲ್ಲ. ನಾನು ಪರಬ್ರಹ್ಮವಾಗಿದ್ದೀನಿ ಎಂಬುದಾಗಿ ಈ ರೀತಿಯಾದಂತಹ ಪ್ರಜ್ಞೆ ಯಾರಿಗೆ ನೆಲೆ ನಿಂತು ಬಿಟ್ಟಿದೆಯೋ ಅವನು, ಅವನ ಭಾಷೆ ತಸ್ಯ ಕಾ ಭಾಷಾ ಕಿಂ ಭಾಷಣಂ ವಚನಂ. ಭಾಷಣಂ ಅಂತ ಅವನ ಮಾತಾಡುವಿಕೆ, ಅವನು ಯಾವ ರೀತಿ ಮಾತಾಡೋದು, ಅಥವಾ ಅಸೋ ಕಥಂ ಪರೈಹಿ ಭಾಷ್ಯತೆ. ಇದು ಆಗ ಅರ್ಥ. ಈತನು, ಈ ಜ್ಞಾನಿಯು ಬೇರೆಯವರಿಂದ ಏನೆಂಬುದಾಗಿ ಮಾತಾಡಲ್ಪಡುತ್ತಾನೆ, ಯಾವ ರೀತಿ ಇವನ ಬಗ್ಗೆ ಜನ ಮಾತಾಡ್ಕೊತಾರೆ. ಹುಚ್ಚ ಅಂತಾರ, ಜ್ಞಾನಿ ಅಂತಾರ, ಅದು ವಿವೇಕಿ ಅಂತಾರ, ಅದು ಏನೋ ಅವಧೂತ ಅಂತಾರ, ಅಥವಾ ಏನೋಪ್ಪ ಅದು ಏನು ಹೇಗಲ್ಲೇ ನಿಂದಂತೂ ನೀತಿ ಗುಣ ಇದು. ಅವನಿಗೆ ಏನ್ ಯಾರು ಅಂದ್ಕೊಂಡ್ರು ವ್ಯತ್ಯಾಸ ಇಲ್ಲ. ಜ್ಞಾನಿ ಹೊಗಳಿದ್ರು ಅವ್ನು ಉಬ್ಬಲ್ಲ, ಅವಿವೇಕಿ ಹುಚ್ಚ ಮೂರ್ಖ ಅಂತಂದ್ರು ಅವನಿಗೆ ದುಃಖ ಆಗಲ್ಲ, ಸುಖ ದುಃಖ ಇಲ್ಲ. ಅಂತಃಕರಣಕ್ಕೆ ಬುದ್ಧಿಗೆ ಅದನ್ನು ದಾಟ ಹೋಗ್ಬಿಟ್ಟಿದ್ದಾನೆ, ಅಂತಃಕರಣವನ್ನೇ ಬಾಧೆ ಮಾಡ್ಕೊಂಡಿದ್ದಾನೆ. ಇಡೀ ಪ್ರಪಂಚವನ್ನೇ ಅಳಿಸ್ಬಿಟ್ಟು ಕೇವಲ ಪರಬ್ರಹ್ಮ ನೆಟ್ತಾ ಇದ್ದಾನೆ, ಸೆಟ್ ಆಗ್ಬಿಟ್ಟಿದ್ದಾನೆ. ಅವನಿಗೆ ಯಾರು ಏನ್ ಅಂದ್ಕೊಂಡ್ರು ಏನಾಗತ್ತೆ. ಅದು ಅರ್ಜುನಂಗೆ ಕುತೂಹಲ, ಬೇರೆಯವರು ಅವನ ಬಗ್ಗೆ ಯಾವ ರೀತಿ ಮಾತಾಡ್ಕೋತಾರೆ, ಏನ್ ಅಂದ್ಕೋತಾರೆ ಅವನ ಬಗ್ಗೆ. ಒಂದು ಸಮಾಧಿಸ್ಥಸ್ಯ ಸಮಾಧೋಸ್ಥಿತಸ್ಯ ಹೇ ಕೇಶವ. ಸಮಾಧಿಯಲ್ಲಿ ಇದ್ದಂಥವನಿಗೆ, ಸಮಾಧಿಯಲ್ಲಿ ಅಂದ್ರೆ ಆತ್ಮಸ್ವರೂಪದಲ್ಲಿ, ಸಮಾಧಿಯಲ್ಲಿ ಇಲ್ಲಿ ಆತ್ಮನೇ, ಆತ್ಮಸ್ವರೂಪದಲ್ಲಿ ನೆಲೆ ನಿಂತವನು, ಸಟ್ಲಾದವನು. ಅಹಮಸ್ಮಿ ಪರಂಬ್ರಹ್ಮ ಅನ್ನುವಂತಹ ಜ್ಞಾನವನ್ನು ಕಟ್ಕೊಂಡು ಅಲ್ಲಿಯೇ ಅದೇ ತಾನು ಅಂತ ನೆಲೆ ನಿಂತವನು, ಅವನ ಬಗ್ಗೆ ಅಂತ. ಚಿತದೀಹಿ ಚಿತಪ್ರಜ್ಞ ಸ್ವಯಂ ವಾಕ್ಯ ಪ್ರಭಾಷೇತ. ಚಿತಪ್ರಜ್ಞನಾದವನು ಅವನಾದ್ರೂ ಬೇರೆಯವ್ರನ್ನ ಯಾವ ರೀತಿ ಮಾತಾಡ್ತಾನೆ ಅಂದ್ರೆ, ಲೋಕದ ಸಾಮಾನ್ಯ ಜನರು ಏನೋ ಒಂದು ಸುಖವನ್ನು ಸ್ವಾತ್ಮ ಪ್ರಯೋಜನ ಇಟ್ಕೊಂಡು ಮಾತಾಡ್ತಾರೆ.
ನಾನು ಯಾರ ಹತ್ರ ಮಾತಾಡ್ಬೇಕಾದ್ರೆ ನನಗೆ ಏನ್ ಲಾಭ, ನನಗೆ ಏನ್ ಸಿಗುತ್ತೆ, ನನಗೆ ಏನ್ ಪ್ರಯೋಜನ ಆಗುತ್ತೆ ಅಂತ ಇಟ್ಕೊಂಡು ಮಾತಾಡ್ತೀನಿ. ಹಾಗೆ ಜ್ಞಾನಿಯಾದ್ರೂ ಬೇರೆ ಹತ್ರ ಮಾತಾಡ್ಬೇಕಾದ್ರೆ ತನ್ನದಾದ ಯಾವುದೋ ಪ್ರಯೋಜನ ಇಟ್ಕೊಂಡೋ ಅಥವಾ ಯಾವುದೋ ಒಂದು ಕುತೂಹಲಕ್ಕೋ ಆ ರೀತಿ ಮಾತಾಡ್ತಾನೆ. ಅವನ ಭಾಷೆ ಬೇರೆ ತರಹ ಇರುತ್ತೋ. ಲೋಕದ ಎಲ್ಲರ ಭಾಷೆಯು, ಅಜ್ಞಾನಿಗಳ ಎಲ್ಲರ ಭಾಷೆಯು ಏನೋ ಪ್ರಯೋಜನ ಉದ್ದೇಶಿಸಿಕೊಂಡೇ ಮಾತಾಡ್ತಾರೆ ಅವರು. ಸುಮ್ಮನೆ ಪ್ರಯೋಜನ ಮನುದೃಶ್ಯ ನಮಂದೋಪಿ ಪ್ರವರ್ತದೆ ಅಂತ ಏನು ಪ್ರಯೋಜನ ಸಂತ ಬೀದಿ ಅಲ್ಲಿರೋರ ಜೊತೆ ಎಲ್ಲ ಮಾತಾಡಲ್ಲ. ಯಾರಿಂದ ತನಗೆ ಏನ್ ಪ್ರಯೋಜನ ಆಗುತ್ತೋ ಅದನ್ನ ಇಟ್ಕೊಂಡು ಮಾತಾಡಿಸ್ತಾರೆ. ಹಾಗೆ ಜ್ಞಾನಿಯು ಪ್ರಯೋಜನ ಉದ್ದೇಶಿಸಿ ಮಾತಾಡ್ತಾನ, ಅದೇ ಬೇರೆ ಪ್ರಯೋಜನ ಬಿಟ್ಟು ಮಾತಾಡಿಸ್ತಾನೆ ಅಂದ್ರೆ ಹೆಂಗ್ ಮಾತಾಡಿಸ್ತಾನೆ ಅವನು? ಕಿಮಾಸೀತ ವ್ರಜೇತ ಕಿಂ, ಹೇಗೆ ಇರ್ತಾನೆ, ಹೇಗೆ ಓಡಾಡ್ತಾನೆ ಅಂದ್ರೆ ಅವನ ಚರ್ಯೆ, ಅವನ ಚಲನವಲನೆ, ಅವನ ನಡವಳಿಕೆ ಇದೆಲ್ಲ ಹೇಗಿರುತ್ತೆ ಅಂತ ಎರಡನ್ನು ಸೇರಿಸಿ ಒಂದು ಮಾಡಿ ಕೇಳ್ತಾ ಇದ್ದಾನೆ. ಆಸನಂ ಭಜನಂಬ ತಸ್ಯ ಕಥಂ ಇತ್ಯರ್ಥ. ಕೂರೋದಾದ್ರೆ ಓಡೋದಾದ್ರೆ ಹೇಗೆ ಅಂದ್ರೆ ಕುಕ್ಕರ್ ಕಾಲ ಕುಟ್ಕೋತಾನ, ಚಕ್ರಮಟ್ಟೆ ಹಂಗ್ ಕುಟ್ಕೋತಾನ, ಹಂಗಲ್ಲ ಪ್ರಶ್ನೆ ಮಾಡ್ತಿರೋದು. ಆಸನ ಶಬ್ದಕ್ಕಂತ ಅವನ ಇರುವಿಕೆ, ಅವನ ಯಾವ ರೀತಿ ಅವನ ನಡವಳಿಕೆ ಹೇಗಿರುತ್ತೆ ಅಂತ, ಅವನ ಚರ್ಯೆ ಹೇಗೆ, ಅವನ ವರ್ತನೆ ಹೇಗೆ ಅಂತ ಕೇಳ್ತಿದ್ದಾನೆ ಹೊರತು ಕೂರೋದು ಓಡಾಡ ಅವ್ನ ಕಾಲೆಲ್ಲ ಓಡಾಡ್ತಾನೆ, ಅಂಡೆಲ್ಲ ಕೂರ್ತಾನೆ ಹೊರತು ಇನ್ ಬೇರೆ ರೀತಿ ಮಾಡಕ್ಕಾಗಲ್ಲ. ಅವ್ನು ನಮ್ಮ ಹಾಗೆ ಕೂರ್ಬೇಕು, ನಮ್ಮ ಹಾಗೆ ಓಡಾಡ್ಬೇಕೇ ಹೊರತು ದೇಹ ಅಂದ್ಮೇಲೆ ಎಲ್ಲಾ ದೇಹವೂ ಒಂದೇ ತರಹ. ಅವ್ನು ಇನ್ನೇನ್ ಮಾಡಬೇಕು. ಆದ್ರೆ ಇದು ಕೂರೋದು ಓಡಾಡೋದು ಎರಡು ಶಬ್ದದಿಂದ ಚಲನವಲನೆ ಕೇಳ್ತಾ ಇದ್ದಾನೆ. ಅವನ ವರ್ತನೆ, ನಡವಳಿಕೆ, ಸ್ವಭಾವ ಹೇಗಿರುತ್ತೆ ಅಂತ ಕೇಳ್ತಾ ಇದ್ದಾನೆ. ಚಿತ್ತಪ್ರಜ್ಞಸ್ಯ ಲಕ್ಷಣಂ ಅನೇನ ಶ್ಲೋಕೇನ ಪೃಚ್ಯತೆ. ಒಟ್ಟು ಈ ಶ್ಲೋಕದಿಂದ ಚಿತ್ತಪ್ರಜ್ಞನ ಲಕ್ಷಣವನ್ನು ಕೇಳ್ತಾ ಇದ್ದಾನೆ. ಅವ್ರು ಯಾವ ರೀತಿ ಮಾಡ್ಕೊಂಡಿದ್ದಾರೆ ಆಗಿಲ್ಲ, 10 ವಿಷಯ ಇದೆಯಲ್ಲ. ಚಿತ್ತಪ್ರಜ್ಞ ಲಕ್ಷಣವನ್ನ ಅರ್ಜುನ ಈ ಶ್ಲೋಕದಲ್ಲಿ ಕೇಳ್ತಾ ಇದ್ದಾನೆ. ಇಲ್ಲಿ ಒಂದು ಭಾಷಿಕರು ಪೀಠಿಕೆ ಬರೀತಾರೆ. ಭಗವಂತ ಮುಂದೆ ಉತ್ತರ ಕೊಡ್ತಾನಲ್ಲ, ಆ ಉತ್ತರಕ್ಕೆ ಪೀಠಿಕೆಯಾಗಿ ಯಾಕೆ ಈ ರೀತಿ ಭಗವಂತ ಆ ಪ್ರಶ್ನೆ ಹಾಕಿಸಿಕೊಂಡು ಉತ್ತರ ಕೊಡ್ತಿದ್ದಾನೆ ಅಂದ್ರೆ, ಮುಂದಿನ ಉತ್ತರದಲ್ಲಿ ಹೇಳ್ತಕ್ಕಂತಹ ಜ್ಞಾನಿಯ ನಡವಳಿಕೆಯನ್ನ ಅಜ್ಞಾನಿಗಳು ಎಷ್ಟು ಸಾಧ್ಯವೋ ಅಷ್ಟನ್ನು ಫಾಲೋ ಮಾಡ್ಬೇಕು ಅಂತ. ಅವನು ಕಾಮವನ್ನೆಲ್ಲ ಬಿಟ್ಟಿರ್ತಾನೆ ಅಂದ್ರೆ ನಾವು ಕಾಮಗಳನ್ನ ಬಿಟ್ಟವನಾಗಿರ್ಬೇಕು. ಅವನು ದುಃಖೇಶ್ವನು ದಿಗ್ಗಮ ಶುಗೇ ನಾವು ಸುಖ ದುಃಖಾದಿಗಳು ಬಂದಾಗ ಏರ್ಪೇರಿ ಇದ್ದವರಾಗಿರ್ಬೇಕು. ಸರ್ವತ್ರ ಅಲ್ಲೂ ಅವನು ನಾವು ಹಾಗಿರ್ಬೇಕು. ಒಟ್ಟು ಯಾವ್ಯಾವುದು ಜ್ಞಾನಿಗೆ ಸಹಜವಾಗಿರುತ್ತೋ ಅದೆಲ್ಲ ಅಜ್ಞಾನಿಗೆ ವಿಧಿ ಆಗುತ್ತೆ, ಕರ್ತವ್ಯವಾಗುತ್ತೆ, ಮಾಡ್ಬೇಕು. ಅದನ್ನ ಹೇಳೋಕೆ ಭಾಷಿಕರು ಪಿಡಿಗೆ ಹಾಕ್ತಾರೆ. ಯೋ ಹಿ ಆದಿತೇವ ಸನ್ಯಸ್ಯ ಕರ್ಮಾಣಿ ಜ್ಞಾನಯೋಗ ನಿಷ್ಠಾಯಾಂ ಪ್ರವೃತ್ತಃ ಯಶ್ಚ ಕರ್ಮಯೋಗೇನ ತಯೋ ಪ್ರಜಹಾತಿ ಇತ್ಯಾರಭ್ಯ ಅಧ್ಯಾಯ ಪದಸಮಾಪ್ತಿ ಪರ್ಯಂತಂ ಚಿತ್ತಪ್ರಜ್ಞ ಲಕ್ಷಣಂ ಸಾಧನಂಚ ಉಪದಿಶ್ಯತೆ. ಇಬ್ರು ಸನ್ಯಾಸ ಮಾಡೋರು. ಒಬ್ರು ಆದಿತೇವ ಅಂದ್ರೆ ಗೃಹಸ್ಥನ ಆಗದೇನೆಯೇ ಬ್ರಹ್ಮಚರ್ಯ ಆಶ್ರಮದಿಂದ ಸನ್ಯಾಸ ಮಾಡುವುದು. ಇದು ಆದಿತ ಶಬ್ದ ಕರ್ಸ ಉಪನಯನವೂ ಆಗದೇ ಅಲ್ಲ, ಬರ್ತಲ್ಲ. ಉಪನಯನ ಆದ್ಮೇಲೆ ವಿದ್ಯಾಭ್ಯಾಸ ಮಾಡ್ಕೊಂಡು ಗೃಹಸ್ಥಾಶ್ರಮಕ್ಕೆ ಕೈ ಹಾಕಿದೇನೆಯೇ ಆದ್ಯಾಶ್ರಮ ಬ್ರಹ್ಮಚರ್ಯಾಶ್ರಮದಿಂದಲೇ ಸನ್ಯಾಸ ಮಾಡಿದವನು ಒಬ್ಬನಿದ್ದಾನೆ. ಅವನು ಕರ್ಮಾಣಿ ಕರ್ಮಾಣಿ ಸನ್ಯಾಸ, ಕರ್ಮಗಳನ್ನೆಲ್ಲ ಬಿಟ್ಟು ಕರ್ಮವೇ ಬಂದಿಲ್ಲ ಸನ್ಯಾಸ ಮಾಡಕ್ಕೆ. ಅವನಿಗೆ ಕರ್ಮ ಬರೋದೇ ಗೃಹಸ್ಥಾಶ್ರಮದಲ್ಲಿ. ಕರ್ಮಾಣಿ ಸನ್ಯಾಸ ಅನ್ನೋದಕ್ಕೆ ಲೌಕಿಕ ಕರ್ಮ ತಗೋಬೇಕಷ್ಟೇ. ಗೃಹಸ್ಥನಾದವನಿಗೆ ಜ್ಞಾನ ಇಷ್ಟ ಬಂದ್ಬಿಟ್ಟು ಆಗ್ಬೇರೆ. ಗೃಹಸ್ಥನಾದವನು ಕರ್ಮಗಳನ್ನು ಬಿಟ್ಟು ಸನ್ಯಾಸ ಮಾಡ್ತಾರೆ. ಅಲ್ಲಲ್ಲ, ಆದಿದೇವ ಸನ್ಯಾಸ ಕರ್ಮಾಣಿ ಅನ್ನುವಾಗ ಇವನು ಬ್ರಹ್ಮಚಾರಿ. ಆಮೇಲೆ ಎಷ್ಟು ಕರ್ಮಯೋಗಿ ಅಂದ್ರೆ ಇನ್ನೊಬ್ಬ ಗೃಹಸ್ಥನಾಗಿ ಅಗ್ನಿಹೋತ್ರಾದಿ ಕರ್ಮವನ್ನು ಮಾಡಿ ಕರ್ಮಯೋಗವಾಗಿ ಮಾಡ್ತಾ ಚಿತ್ತಶುದ್ಧಿ ಹೊಂದಿ ಸನ್ಯಾಸ ಮಾಡ್ತಾನೆ. ಹಾಗೆ ಇಬ್ರು. ಅದಕ್ಕೆ ನಮ್ ಗುರುಗಳು ಬಹಳ ಏನ್ ಹೇಳ್ತಾರೆ ನೋಡು, ಆದಿದೇವ ಸನ್ಯಾಸ ಅನ್ನುವಾಗ ಶಂಕರಾಚಾರ್ಯರು ಬ್ರಹ್ಮಚರ್ಯಾಶ್ರಮದಿಂದ ಸನ್ಯಾಸ ಒಪ್ಪಿದ್ದಾರೆ. ಗೃಹಸ್ಥರಾಗಬೇಕು ಅಂದ್ರೆ ಏನಿಲ್ಲ. ಇವು ತುಂಬಾ ಜನ ಆಶ್ರಮ ಛೇದ ಹಠ ಮಾಡ್ತಾರೆ. ಅದು ಸೂತ್ರವಾಗಿ ತೀರ್ಮಾನ ಮಾಡಿದ್ದಾರೆ. ಅನಪೇಕ್ಷಿತ ಜಾಬಾಲ ಶುದ್ಧಿ ಚರ್ಚೆ ಮಾಡ್ತಾ ಇದೀವಿ ಮಾಡಿದ್ದಾರೆ. ಗೀತೆಯಲ್ಲೂ ಕೂಡ ತೋರಿಸಿದ್ದಾರೆ ಅಂತ. ಗೀತೆಯಲ್ಲೂ ಕೂಡ ಆದಿದೇವ ಸನ್ಯಾಸ ಕರ್ಮಾಣಿ ಜ್ಞಾನಯೋಗ ನಿಷ್ಠಾಯ ಪ್ರವೃತ್ತ. ಎಲ್ಲಾ ಕರ್ಮಗಳನ್ನು ಬ್ರಹ್ಮಚರ್ಯಾಶ್ರಮದಲ್ಲಿದ್ದಾಗಲೇ ಎಲ್ಲಾ ಕರ್ಮಗಳನ್ನು ಕೈ ಬಿಟ್ಟಂದ್ರೆ ವೇದಾಧ್ಯಯನ ಅಗ್ನಿಕಾರ್ಯ ಎಲ್ಲವನ್ನೂ ಬಿಟ್ಟು ಜ್ಞಾನ ಹೌದಾ? ಸರಿ ಅಲ್ಲ, ಭಾಷಿಕಾರ ಆ ಶ್ರುತಿನ ಇಟ್ಕೊಂಡೆ 2 ತರಹ ಸನ್ಯಾಸ ಇದೆ ತೋರಿಸ್ತಾ ಇದ್ದಾರೆ ಅಂತ.
ಜ್ಞಾನಯೋಗ ನಿಷ್ಠೆಯಲ್ಲಿ ತೊಡಗಿದ್ದಾನೆ. ಜ್ಞಾನಯೋಗ ನಿಷ್ಠೆಯನ್ನೇ ಆತ್ಮಜ್ಞಾನದಲ್ಲಿಯೇ ನೆಲೆ ನಿಲ್ಲುವುದು ಅನ್ನುವಂತಹ ಒಂದು ನಡವಳಿಕೆ. ಇವನು ಮುಮುಕ್ಷು, ಇವನು ತತ್ವಜ್ಞಾನ ಆಗಿಲ್ಲ. ಇವನು ಜ್ಞಾನಯೋಗದ ನಿಷ್ಠೆಯಲ್ಲಿ ತೊಡಗಿದವನು ಅಂದ್ರೆ ತತ್ವಜ್ಞಾನಕ್ಕಾಗಿ ಹಗಲೂರಲು ಒದ್ದಾಡ್ತಾ ಇರುವಂತಹ ಒಬ್ಬ ಸಾಧಕ, ಬ್ರಹ್ಮಚರ್ಯದಿಂದ ಸನ್ಯಾಸ ಮಾಡಿದಂತಹ ಒಬ್ಬ ಸಾಧಕ. ಇನ್ನೊಬ್ಬ ಗೃಹಸ್ಥನಾಗಿ ಕರ್ಮಯೋಗವನ್ನು ಮಾಡಿ ಚಿತ್ತಶುದ್ಧಿಯನ್ನು ಹೊಂದಿ ಆಮೇಲೆ ಎಲ್ಲಾ ಕರ್ಮಗಳನ್ನು ಸನ್ಯಾಸ ಮಾಡಿ ತತ್ವಜ್ಞಾನಕ್ಕಾಗಿ ಪ್ರಯತ್ನ ಪಡ್ತಾ ಇರುವಂತಹ ಇನ್ನೊಬ್ಬ. ಇವರಿಬ್ಬರಿಗೂ ಪ್ರಜಹಾತಿದ ಕಾಮ ಆರಂಭ ಮಾಡಿಕೊಂಡು ಅಧ್ಯಾಯ ಪರಿಸಮಾಪ್ತಿ ಪರ್ಯಂತ 2ನೇ ಅಧ್ಯಾಯ ಮುಗಿಯುವ 72ನೇ ಶ್ಲೋಕದವರೆಗೂ ಕೂಡ ಚಿತ್ತಪ್ರಜ್ಞ ಲಕ್ಷಣವನ್ನು ಅಂದ್ರೆ ಅವನ ಗುಣ, ಅವನ ಸ್ವಭಾವವನ್ನು ಮತ್ತು ಸಾಧನ, ಅವ್ರು ಏನ್ ಮಾಡ್ಬೇಕು ಅನ್ನೋದಂದ್ರೆ ಅವನಂತೆ ಆಗೋದಕ್ಕೆ ಏನ್ ಮಾಡ್ಬೇಕು ಅನ್ನೋದನ್ನು ಎರಡೂ ಭಗವಂತ ಹೇಳ್ತಾ ಹೋಗ್ತಾನೆ. ಅವನ ಲಕ್ಷಣವನ್ನು ಹೇಳ್ತಾನೆ, ಅವನಂತೆ ಇರೋದಕ್ಕೆ ಏನ್ ಮಾಡ್ಬೇಕು ಅನ್ನೋ ನಡವಳಿಕೆ ಸಾಧನವನ್ನು ಹೇಳ್ತಾನೆ. ಸಾಧನಂಚ ಉಪದಿಶ್ಯತೆ. ಯಾತಕ್ಕೆ ಈಗ ಯಾತಕ್ಕೆ ಹೇಳ್ತಾರೆ ಈಗ ತಗೊಳ್ತಾರೆ. ಸರ್ವತ್ರೈವ ಹಿ ಅಧ್ಯಾತ್ಮಶಾಸ್ತ್ರೇ ಕೃತಾರ್ಥ ಲಕ್ಷಣಾನಿ ಯಾನಿ ತಾನ್ಯೇವ ಸಾಧನಾನಿ ಉಪದಿಶ್ಯಂತೆ ಯತ್ ಸಾಧ್ಯತ್ವಾತ್. ಎಲ್ಲಾ ಅಧ್ಯಾತ್ಮ ಶಾಸ್ತ್ರದಲ್ಲೂ ಗೀತೆಯನ್ನು ಮಾತಾಡ್ಕೋಬೇಡಿ, ಅದು ಉಪನಿಷತ್ತು ಇರ್ಬಹುದು, ಬ್ರಹ್ಮಸೂತ್ರ ಇರ್ಬೋದು, ಮಹಾಭಾರತ ಇರ್ಬೋದು, ಬೇರೆ ಪುರಾಣ ಇರ್ಬೋದು, ಅಧ್ಯಾತ್ಮ ವಿಚಾರವನ್ನು ಹೇಳುವಂತಹ ಎಲ್ಲಾ ಶಾಸ್ತ್ರ ಜಾಗದಲ್ಲೂ ಕೂಡ ಕೃತಾರ್ಥನಾದವನು ಈ ರೀತಿ ಇರ್ತಾನೆ ಕಣಪ್ಪ ಅಂತ ಎಲ್ಲೆಲ್ಲಿ ಕೃತಾರ್ಥ ಲಕ್ಷಣವನ್ನ ವರ್ಣನೆ ಮಾಡ್ತಾರೋ ಅದೆಲ್ಲವೂ ಈ ಸಾಧಕನಿಗೆ ಸಾಧನವಾಗಿ ಉಪದೇಶ ಮಾಡಲಾಗತ್ತೆ. ಕೃತಾರ್ಥನಾದವನು ಸುಳ್ಳು ಹೇಳೋದಿಲ್ಲ, ನೀನು ಸುಳ್ಳು ಹೇಳಬೇಡ. ಕೃತಾರ್ಥನಾದವನು ಹಿಂಸೆ ಮಾಡೋದಿಲ್ಲ, ನೀನು ಯಾರಿಗೂ ಹಿಂಸೆ ಮಾಡಬೇಡ. ಕೃತಾರ್ಥನಾದವನು ಯಾವ ಕಳ್ತನ ಮಾಡಲ್ಲ, ನೀನು ಕಳ್ತನ ಮಾಡಬಾರ್ದು. ಅವನು ಯಾವಾಗಲೂ ಸಮಾಧಾನವಾಗಿರ್ತಾನೆ, ಕೋಪ ತಾಪಕ್ಕೆ ಒಳಗಾಗಲ್ಲ, ರಾಗದ್ವೇಷಕ್ಕೆ ಒಳಗಾಗಲ್ಲ. ನೀನು ಅದನ್ನು ಮೇಂಟೈನ್ ಮಾಡ್ಬೇಕು. ಜ್ಞಾನಿಗೆ ಯಾವುದು ಸಹಜವಾಗಿದೆಯೋ ಅದನ್ನು ಮುಮುಕ್ಷು ಆದವನು ಪ್ರಾಕ್ಟೀಸ್ ಮಾಡ್ಕೊಂಡು ಊರಿಸ್ಕೋಬೇಕು. ಇದು ಪ್ರಾಕ್ಟೀಸ್ ಮಾಡ್ಕೊಂಡು ಅಭ್ಯಾಸ ಮಾಡಿ ಊರಿಸ್ಕೊಂಡು ಅವನೇ ಆಗ್ಬಿಡ್ತಾನೆ. ಜ್ಞಾನಿಯ ನಡವಳಿಕೆ, ಗುಣ, ಸ್ವಭಾವ ಇದೆಯಲ್ಲ, ಅದನ್ನು ನೀನು ಎಷ್ಟು ಮಟ್ಟಿಗೆ ಅಭ್ಯಾಸ ಮಾಡ್ಕೊಂಡು ಅದನ್ನು ಉಳಿಸ್ಕೊಳ್ತೀಯೋ ನೀನು ಹಂಗೆ ಆಗ್ಬಿಡ್ತೀಯ ಕ್ರಮೇಣ. ಹಾಗೆ ಕೃತಾರ್ಥನಾದವನು ಜ್ಞಾನಿ ಆದವನು, ಅವನ ಲಕ್ಷಣ ಅಂದ್ರೆ ಅವನ ಡೆಫಿನೇಷನ್, ಅವನ ಸ್ವಭಾವ, ಅವನ ಗುಣ, ಅದು ಯಾವ್ಯಾವ್ದಿದೆಯೋ ಅವುಗಳನ್ನೇ ಸಾಧನವಾಗಿ ಉದ್ದೇಶ ಮಾಡ್ತಾನೆ ಪರಮಾತ್ಮ. ಇದೆಲ್ಲ ನಿನ್ ಸಾಧನ ಅಂತ. ಅವನಿಗೆ ಅದು ಸ್ವಭಾವ. ಬೆಂಕಿಗೆ ಬಿಸಿ ಸ್ವಭಾವ ಆದ್ರೆ ಕಬ್ಬಿಣವು ಬಿಸಿ ಆದಾಗ ಮಾತ್ರ ಇನ್ನೊಂದು ಸುಡುತ್ತೆ. ಕಬ್ಬಿಣ ಬಿಸಿ ಆಗಬೇಕಾದ್ರೆ ಏನ್ ಮಾಡ್ಬೇಕು? ಬೆಂಕಿ ಸಂಪರ್ಕ ಹೋಗ್ಬೇಕು. ಹಾಗೆ ಕೃತಾರ್ಥ ಲಕ್ಷಣ ನೀನು ಬರಬೇಕಾದ್ರೆ ಕೃತಾರ್ಥನ ಜೊತೆ ನೀನು ಇರ್ಬೇಕು. ಅವಾಗ ಕೃತಾರ್ಥ ಲಕ್ಷಣ ನೀನು ತಗೊಳ್ತೀಯ. ಜ್ಞಾನಿಯ ಜೊತೆಲಿ ಇದ್ದು ಅವರ ಸೇವೆ ಮಾಡ್ಕೊಂಡಿದ್ದು ಅವರ ಜೊತೆಯಲ್ಲಿ ನಡ್ಕೊಳ್ತಾ ಇದ್ಬಿಟ್ರೆ ಅವರ ಗುಣಗಳೆಲ್ಲ ನಿಂದಾಗ್ಬಿಡುತ್ತೆ. ಯಾಕೆ ಅವುಗಳನ್ನೇ ಸಾಧನವಾಗಿ ಉಪದೇಶ ಮಾಡಲಾಗತ್ತೆ ಅಂದ್ರೆ ಅದು ಯತ್ನ ಸಾಧ್ಯತ್ವಾದಿದೆ ಹೇಳು. ಪ್ರಯತ್ನ ಪಟ್ರೆ ಅದು ಸಾಧ್ಯ, ಅದು ಮೈಗೂಡುತ್ತೆ, ಅಳೋಡೋದು ಮೈಗೂಡೋದು, ಅದಕ್ಕೆ ಜಿತವಾಗುವುದು, ಸಾಧನ ಜಿತವಾಗುತ್ತೆ, ಅದೇ ನಮ್ದಾಗತ್ತೆ. ಮುಂಚೆ ಆರಂಭದಲ್ಲಿ 4-5 ಗಂಟೆ ಹೇಳ್ಬೇಕು ಅಂದ್ರೆ ತುಂಬಾ ಕಷ್ಟ ಆಗ್ತಾ ಇರುತ್ತೆ. ಹಾಗೆಯೇ ಬೇರೆ ಬೇರೆ ನನಗೆ ಕೋಪ ತಾಪಾದಿ ಮಾಡ್ಕೊಳ್ಳದೆ ಇರೋದು, ರಾಗದ್ವೇಷ ಒಳ್ಕೊಳ್ಳೋದು ಇತ್ಯಾದಿ ಬಹಳ ಕಷ್ಟ ಆಗುತ್ತೆ. ಆದ್ರೆ ಮಹಾತ್ಮರ ಜೊತೆಗೆ ಇದ್ದಷ್ಟು ಇವನು ಸಾಧನೆ ಮಾಡ್ತಾ ಜಿತವಾಗ್ಬಿಡುತ್ತೆ. ಅದು ಸ್ವಭಾವ ಇದ್ಬಿಟ್ಟು ಬಂದ್ಬಿಡುತ್ತೆ ಗುಣ. ಹಾಗೆ ಯತ್ನ ಸಾಧ್ಯತ್ವ ಅದೊಂದು ಪ್ರಯತ್ನ ಪಟ್ಟರೆ ಯತ್ನೇನ ಸಾಧ್ಯಸ್ಯ ಭಾವ ಸಾಧ್ಯತ್ವ ತಸ್ಮಾತ್. ಯತ್ನ ಮಾಡೋದ್ರಿಂದ ಅದು ಉಂಟಾಗುತ್ತದೆ, ಅಳವಡುತ್ತೆ, ಮೈಗೂಡುತ್ತೆ ಅಂತ. ಆದ್ದರಿಂದ ಅವುಗಳನ್ನ ಅವಶ್ಯವಾಗಿ ಸಾಧಕನಾದವನು ಪ್ರಯತ್ನಪಟ್ಟು ಸಾಧಿಸ್ಕೋಬೇಕು. ಯಾನಿ ಯತ್ನ ಸಾಧ್ಯಾನಿ ಸಾಧನಾನಿ ಲಕ್ಷಣಾನಿ ಚ ಭವಂತಿ ತಾನಿ ಶ್ರೀ ಭಗವಾನ್ ವಾಚ. ಯಾವ ನಡವಳಿಕೆಗಳು, ಸಾಧನೆಗಳು ಯತ್ನ ಸಾಧ್ಯವೋ ಕೆಲವು ಮಾಡಕ್ಕಾಗಲ್ಲ. ಜ್ಞಾನಿಗೆ ಎಂಥ ಸನ್ನಿವೇಶದಲ್ಲೂ ವಿಕಾರ ಆಗಲ್ಲ, ಆದ್ರೆ ಸಾಧಕನು ಅದಕ್ಕೆ ಹೋಗ್ಬಾರ್ದು. ಜ್ಞಾನಿಗೆ ಸಂತೆಯಲ್ಲೂ ಕೂಡ ಸಮಾಧಿ ಆಗ್ಬಿಡ್ತಾನೆ. ಜ್ಞಾನಿಗೆ ಸಂತೆಯಲ್ಲೂ ಚಿತ್ತ ವಿಕ್ಷೇಪ ಆಗೋಲ್ಲ, ಆದ್ರೆ ಸಾಧಕನು ಸಂತೆಗೆ ಹೋಗ್ಬಾರ್ದು. ಸಾಧಕನು ಸಂತೆಗೆ ಹೋದ ಅಂದ್ರೆ ಅವನು ಚಿತ್ತ ವಿಕ್ಷೇಪ ಆಗ್ಬಿಡುತ್ತೆ. ಕೆಲವು ಜ್ಞಾನಿ ಲೋಕೋತ್ತರ, ಜ್ಞಾನಿಗೆ ಸಹಜವಾಗಿ ಆ ಗುಣ ಅಳವಟ್ಟಿರೋದ್ರಿಂದ ಅವನಿಗೆ ಏನು ವಿಕಾರವೇ ಆಗೋದಿಲ್ಲ. ಆ ಪರಮಹಂಸರ ಇದರ ತೊಡೆ ಮೇಲೆ ಪರಮಹಂಸರು ಒಬ್ಬರು ತೊಡವೆ ಕೂತ್ಕೊಂಡಿರುತ್ತೆ, ನಗ್ನಸ್ಥಿ ತೊಡವೆ ಕೂತ್ಕೊಂಡಿರುತ್ತೆ, ಏನು ವಿಕಾರವೇ ಆಗಲಿಲ್ಲಂತೆ ಪರಮಹಂಸರಿಗೆ. ನೀವು ಹೋಗು, ನಿಂಗೆ ಎದ್ದೋಗು, ನಿಂಗೆ ಇದಾಗಲ್ಲ ಅನ್ನೋದು. ಅದನ್ನು ಸಾಧಕ ಮಾಡಕ್ ಹೋಗ್ಬಾರ್ದು. ಸಾಧಕರು ಮಾತ್ರ ಇದನ್ನು ಯಾವ ಕಾರಣಕ್ಕೂ ಅದು ಅವರಿಗೆ ಆಗತ್ತೆ. ಅಂತ ಲೋಕೋತ್ತರ ವ್ಯಕ್ತಿಗೆ ಆ ನಡವಳಿಕೆ ಅದು ಏನು ವಿಕಾರವಾಗಲ್ಲ. ಸಾಧಕರು ಮಾತ್ರ ದೂರದಲ್ಲೇ ಇರ್ಬೇಕು, ಯಾವ ಕಾರಣಕ್ಕೂ ಅಂತ ಸಿಕ್ಕಾಪ. ಕೆಲವು ಇದೆಯಲ್ಲ ಅದು ಲೋಕೋತ್ತರ, ಅದು ಜ್ಞಾನಿಗಳಿಗೆ ಮಾತ್ರ ಮಾಡಕ್ಕಾಗೋದು.
ಅವ್ರಿಗೆ ಎಂಥ ಸಂದರ್ಭದಲ್ಲೂ ವಿಚಲಿತರಾಗಲ್ಲ ಅವರು. ಅದು ಅವರದೇ ಒಂದು ವಿಶೇಷ ಶಕ್ತಿ. ಹಾಗೆ ಯತ್ನ ಸಾಧ್ಯಾನಿ ಯಾನೇನು, ಯಾವ್ಯಾವುದನ್ನು ಪ್ರಯತ್ನ ಪಟ್ಟು ಅದು ನಮ್ಮದನ್ನಾಗಿ ಮಾಡ್ಕೊಳ್ಳಕ್ ಆಗುತ್ತವೆಯೋ ಮತ್ತು ಯಾವ್ಯಾವ ಲಕ್ಷಣಗಳನ್ನು ನಾವು ಅನುಸರಣೆ ಮಾಡಬಹುದೋ ಅವುಗಳನ್ನೇ ಭಗವಂತ ಇಲ್ಲಿ ಪಟ್ಟಿ ಮಾಡ್ತಾನೆ ಹೊರತು ನಿಮ್ ಮಾಡಕ್ಕಾಗದೇ ಇರೋದನ್ನ ಹೇಳಕ್ ಹೋಗಲ್ಲ ಪರಮಾತ್ಮ ಅಂತ ಭಾಷ್ಯಕಾರ ಪೀಠಿಕೆ ಹಾಕ್ತಾ ಇದ್ದಾರೆ. ಮುಂದಿನ 55ನೇ ಶ್ಲೋಕ ಅಲ್ವಾ, 55ನೇ ಶ್ಲೋಕದಿಂದ 71ನೇ 71 ಶ್ಲೋಕದವರೆಗೂ 72ನೇ ಶ್ಲೋಕ ಫಲ ಯಶಾ ಬ್ರಾಹ್ಮಿ ಪಾಠ ಫಲ ಅದು. ಶ್ರೀ ಭಗವಾನ್ ವಾಚ ಅಜಹಾತಿ ಯದಾ ಕಾಮಾನ್ ಸರ್ವಾನ್ ಪಾರ್ಥ ಮನೋಗತಾನ್ ಆತ್ಮನ್ಯೇವಾತ್ಮನಾ ತುಷ್ಟಃ ಸ್ಥಿತಪ್ರಜ್ಞಸ್ತದೋಚ್ಯತೆ. ಪ್ರಜಹಾತಿ ಯದಾ ಕಾಮಾನ್ ಸರ್ವಾನ್ ಪಾರ್ಥ ಮನೋಗತಾನ್ ಆತ್ಮನಿ ಏವ ಆತ್ಮನಾ ತುಷ್ಟಃ ಸ್ಥಿತಪ್ರಜ್ಞಃ ತತ್ ತದಾ ಉಚ್ಯತೆ. ತತ್ ಉಚ್ಯತೆ ಏನಾಗುತ್ತೆ? ತದುಚ್ಯತೆ. ತದೋಚ್ಯತೆ ಇದೆ ಯಾವ ಸಂಧೆ? ಕಲ್ಸಂಧೆ. ಕುಣಸಂಧೆ. ಯದಾ ಸರ್ವಾನ್ ಕಾಮಾನ್ ಪ್ರಜಹಾತಿ ಕೀರ್ಷಾನ್ ಕಾಮಾನ್ ಮನೋಗತಾನ್. ಎಲ್ಲ ಕಾಮಗಳೆಲ್ಲ ಮನಸ್ಸನ್ನೇ ಹೊಕ್ಕಿರೋದೇ ಹೊರತು ಕಾಮಗಳಿಗೆ ಆತ್ಮ ಆಶ್ರಯ ಅಲ್ವೇ ಅಲ್ಲ. ಭಗವಂತ ಕಾಮಗಳಿಗೆ ಆಶ್ರಯ ಮನಸ್ಸು ಅಂತಾನೆ ಹೊರತು ಆತ್ಮ ಅಂತಂದಲ್ಲ. ತಾರ್ಕಿಕರು ಮಾತ್ರ ಆತ್ಮಾಶ್ರಯ ಕಾಮ ಅಂತಂತಾರೆ. ಹಾಗೆ ಭಗವಂತ ಮನೋಗತಾನ್ ಕಾಮಾನಂದ, ಮನಸ್ಸಿನಲ್ಲಿ ಹೊಕ್ಕಿರುವಂತಹ ಕಾಮಗಳು. ಕಾಮಕ್ಕೆ ಕಾಮಾಯೇಸ್ಯ ಹೃದಯಶ್ಚಿತ, ಅಲ್ಲೂ ಕೂಡ ಮನಸ್ಸು ಆಶ್ರಯ ಹೊರತು ಕಾಮಕ್ಕೆ ಆತ್ಮ ಆಶ್ರಯ ಅಲ್ಲ. ತಾರ್ಕಿಕರು ಇಲ್ಲೇ ಬಿದ್ದು ಹೋಗಿರೋದು ನೋಡು. ಸರ್ವಾನ್ ಅಂತ ಹೇಳ್ದಾರಲ್ಲ, ಸರ್ವಾನ್ ಎಲ್ಲಾ ಕಾಮಗಳನ್ನು ಬಿಡೋಕ್ಕಾಗೋದು ಜ್ಞಾನಿಗಳಿಗೆ. ಇವನು ಪರ್ಸೆಂಟೇಜು 20%, 30%, 40, 50, 60, 70 ಈ ಎಷ್ಟೆಷ್ಟೋ ಪರ್ಸೆಂಟ್ ಬಿಟ್ಟಿರ್ತಾನೆ. 100% ಬಿಡೋಕ್ ಆಗಿರಲ್ಲ. ಯಾಕೆಂದ್ರೆ ಇವನು ಅಜ್ಞಾನ ಇರುತ್ತಲ್ಲ. ಅಜ್ಞಾನ ಇದ್ದಾಗ ಕಾಮ ಹೋಯ್ತು ಅಂತ ಆಗೋದಿಲ್ಲ. ಬೆಂಕಿ ಇದ್ದಾಗ ಹೇಗೆ ಬಿಸಿ ಹೋಗಲ್ವೋ, ಅಜ್ಞಾನ ಅವಿದ್ಯೆ ಇರುವಾಗ ಕಾಮ ಹೋಯ್ತು ಅಂತ ಆಗೋದೇ ಇಲ್ಲ. ಕಾಮ ಪೂರ್ತಿ ಹೋಗೋದು ಅವಿದ್ಯೆ ಹೋದಾಗಲೇ. ಜ್ಞಾನಿಗೆ ಅವಿದ್ಯೆ ಹೋಗಿರುತ್ತೆ, ಪೂರ್ತಿ ಕಾಮ ಹೋಗ್ಬಿಡುತ್ತೆ. ಆದ್ರೆ ಸಾಧಕನಾದವನು ಪೂರ್ತಿ ಕಾಮ ಬಿಡೋಕ್ ಆಗೋದೇ ಇಲ್ಲ. ಸಾಧಕನಿಗೆ ಅವಿದ್ಯೆ ಅಜ್ಞಾನ ಇದ್ದೇ ಇರುತ್ತದೆ. ಆದ್ರಿಂದ ಹಾಗಾಗಿ ಎಷ್ಟು ಬಿಟ್ಟರು ಸಾಧ್ಯ 60, 70, 80% ಕಾಮ ಬಿಟ್ಟ ಅಂದ್ರೆ ಆಲ್ಮೋಸ್ಟ್ ಹತ್ರ ಬಂದ ಅಂತ ಅರ್ಥ. ಅದು ಕಾಮಕರ್ಮಗಳೇ ಅದಕ್ಕೆ ಲ್ಯಾಂಪು ಅವಿದ್ಯೆಗೆ. ಕಾಮಕರ್ಮಗಳನ್ನ ಬಿಟ್ಕೊಂಡಂಗೆ ಅವಿದ್ಯೆ ಪೋಟ್ಕದ ಹೊರಗೆ ಬಂದ್ಬಿಡುತ್ತೆ. ಈ ಪೋರ್ಟಿಸ್ ಕಟ್ಟಿದ್ರೆ ಗಾಜು ಮುಳ್ಳು ಹೊಕ್ಕಿದ್ದಕ್ಕೆ ಪೋರ್ಟಿಸ್ ಕಟ್ತಾರೆ. ಪೋರ್ಟಿಸ್ ಕಟ್ಟಿ ಅದಾಗ ಹಣ್ಣು ಆಗ್ಬಿಡುತ್ತೆ. ಒಳಗಿರೋ ಮುಳ್ಳು ಗಾಜು ಪೋಟ್ಕ ಹೊರಗೆ ಬಂದ್ಬಿಡುತ್ತೆ. ಕಾಮಕರ್ಮಗಳನ್ನು ನೀವು ಸಡ್ಲ ಬಿಟ್ಕೊಂಡ್ಬಿಟ್ರೆ ಅವಿದ್ಯೆ ತಾನೇ ಹೊರಗೆ ಬಂದ್ಬಿಡುತ್ತೆ. ಕಾಮಕರ್ಮ ಬಿಗಿಯಾಗಿದ್ದಷ್ಟು ಅವಿದ್ಯೆ ಜಟ್ಲ ಕೂತ್ಕೊಳ್ಳುತ್ತೆ. ಹಾಗೆ ಭಗವಂತ ನೀವು ಎಲ್ಲಿ ಸ್ವಾತಂತ್ರ್ಯ ಇದೆಯೋ ಅದನ್ನು ಉಪದೇಶ ಮಾಡ್ತಾನೆ. ಕರ್ಮ ಬಿಡೋಕ್ ಸ್ವಾತಂತ್ರ್ಯ ಇದೆ, ಕಾಮ ಬಿಡೋಕ್ ಸ್ವಾತಂತ್ರ್ಯ ಇದೆ, ಅದನ್ನ ಮಾಡು ಅಂತಾನೆ. ಅದು ಅವಿದ್ಯೆ ಕಳ್ಕೊಂತ ಎಲ್ಲರೂ ಹೇಳ್ದ ಪರಮಾತ್ಮ. ಅವಿದ್ಯೆ ತೆಗೆದುಹಾಕೋ ಕೆಲಸ ಗುರುಗಳದ್ದು. ಗುರುಗಳು ಅವಿದ್ಯೆ ಕಳೀತಾರೆ ಹೊರತು ನಿಂಗೆ ಅವಿದ್ಯೆ ಕಳ್ಕೊಳಕ್ಕಾಗಲ್ಲ. ಅವಿದ್ಯೆ ಬಿಟ್ಟೋಗ್ಬೇಕು. ಅವಿದ್ಯೆ ಕಳೆಯೋ ಸಾಮರ್ಥ್ಯ ಇರೋದು ಗುರುಗಳಿಗೆ, ಶಾಸ್ತ್ರಕ್ಕೆ. ಹೌದು, ನೀನು ಅವಿದ್ಯೆ ಕಳ್ಕೊಳ್ಳೋಷ್ಟು ಯೋಗ್ಯತೆ ತಿಳ್ಕೊಳ್ಳೋಕೆ ಕಾಮ ಬಿಟ್ಕೋಬೇಕು. ಅದು ನಿಂಗೆ ಸ್ವಾತಂತ್ರ್ಯ ಇದೆ. ಎಷ್ಟು ಕಾಮ ಬಿಟ್ಕೊಳ್ತೀಯೋ, ಎಷ್ಟು ಕರ್ಮ ಬಿಟ್ಕೊಳ್ತೀಯೋ ಅಷ್ಟು ಅವಿದ್ಯೆ ಕಿತ್ತಾಕೋಕೆ ಅವ್ರ ಅನುಕೂಲ ಆಗುತ್ತೆ. ಹಾಗಾಗಿ ಎಷ್ಟು ಮಟ್ಟಿನ ಕಾಮಗಳನ್ನ ಒಂದು ಸರ್ವಾಂತ ಹೇಳ್ದೇನೆ, ಎಲ್ಲಾ ಕಾಮಗಳನ್ನು, ಮನೋಗತವಾದ ಎಲ್ಲಾ ಕಾಮಗಳನ್ನು ಯಾವಾಗ ಪೂರ್ತಿ ಬಿಟ್ಕೊಂಡವನಾಗ್ತಾನೋ ಜ್ಞಾನಿ ಬಿಟ್ಕೊಂಡವನಾಗಿರ್ತಾನೆ. ಮತ್ತು ಆತ್ಮ ತುಷ್ಟ, ಸಂತೋಷಕ್ಕೆ ಆತ್ಮನೇ ಕಾರಣ. ಆತ್ಮನಲ್ಲಿಯೇ ಆತ್ಮನಾಗಿ ಸಂತೋಷ ಪಡ್ತಾನೆ. ಇವನಿಗೆ ಆಟ ಪಾಠ ಆಡಿದ ಸಂತೋಷ. ಅಜ್ಞಾನಿ ಆದವನಿಗೆ ಚೆಸ್ ಆಡ್ಬೇಕು, ಕೇರಂ ಬೋರ್ಡ್ ಆಡ್ಬೇಕು, ಇಲ್ಲಿ ಕ್ರಿಕೆಟ್ ಆಡ್ಬೇಕು, ಅಥವಾ ಇನ್ನು ಅನ್ನಪಾನ ಬೇಕು, ಇಲ್ಲ ಗೆಳೆಯರು ಬೇಕು. ಆ ಸಂತೋಷಕ್ಕೆ ಇನ್ನೊಂದು ಬೇಕು. ಇವನಿಗೆ ಇನ್ನೊಂದು ಬೇಡ. ಆತ್ಮ ಕ್ರೀಡ ಆತ್ಮರತಿ. ಅವನು ಎಲ್ಲ ಆತ್ಮಮಿಥುನ ಸ್ವರಾಟ್ ಭವತಿ ಅಂತ. ಆತ್ಮನ ಹೇಗೆ ಆನಂದಕ್ಕೆ ಕಾರಣ ಆತ್ಮನೇ, ಆನಂದ ಸ್ವರೂಪ ಅವನೇ. ಆನಂದ ಅನ್ನೋದು ಅವನಿಗೆ ಹೆಸರು. ಹಾಗಾದ್ರಿಂದ ಅಲ್ಲಿ ಆನಂದವಾಗಿರೋದು ಬರೋದು ಜ್ಞಾನಿಗೆ. ಅಜ್ಞಾನಿ ಆದವನಿಗೆ ಅಲ್ಲಿ ಆತ್ಮ ಆನಂದ ಸ್ವರೂಪ ಕೇಳಿರ್ತಾನೆ,
ಅದು ಪೂರ್ತಿ ಅನುಭವ ಬಂದಿಲ್ಲವಾದ್ರಿಂದ ಅವನು ಜ್ಞಾನಿ ಆದವನು ಆತ್ಮನಲ್ಲಿಯೇ ಆತ್ಮನಿಂದಲೇ ಸಂತುಷ್ಟನಾಗಿರ್ತಾನಲ್ಲ, ಅವನು ಅನ್ನರಸಾದಿಗಳಿಗೆ ಸಂತುಷ್ಟನಾಗದೆ ತನ್ನ ಸಂತೋಷಕ್ಕೆ ಸುಖಕ್ಕೆ ಆನಂದಕ್ಕೆ ಆತ್ಮನೇ ತಿಳ್ಕೊಂಡಾಗ ಅವನಿಗೆ ಸ್ಥಿತಪ್ರಜ್ಞ ಅಂತ ಆಗ ಅವನು ಕರೀತಾರೆ ಕಣಪ್ಪ. ಇದು ಸ್ವಾನುಭವ ವೇದ್ಯವೇ ಹೊರತು ಹೊರಗಡೆ ಗೊತ್ತಾಗೋದಲ್ಲ. ಹೊರಗಡೆಯಿಂದ ನೋಡ್ಬಿಟ್ಟು ಇವನು ಸ್ಥಿತಪ್ರಜ್ಞ, ಇವನು ಆತ್ಮನ್ಯವಾತ್ಮನ ತುಷ್ಟ ಅಂತ ಯಾರಿಗೂ ಸರ್ಟಿಫೈ ಮಾಡಕ್ಕೆ ಹೊರಗಡೆಯಿಂದ ಯಾರಿಗೂ ಮಾಡಕ್ಕಾಗಲ್ಲ. ಅದು ಮಾಡಿ ಆಗೋದು ಅಲ್ಲ. ಅದು ಹಾಗೆ ಮಾಡಿದ್ರೆ ಮೋಸ ಆಗ್ಬಿಡುತ್ತೆ. ಹಾಗೆ ಮಾಡಕ್ ಹೋಗ್ಬಾರ್ದು. ನನಗಾಗಿದ್ಯಾ ಅಂತ ಅವರೇ ಪರೀಕ್ಷೆ ಮಾಡ್ಕೋಬೇಕಷ್ಟೆ.